Namaste. In the last class, we discussed about the topic wave optics. In that, 1 mark important MCQ ಆಗ್ಬೋದು ಅಥವಾ 1 mark ಆಗ್ಬೋದು ಎರಡು ಡಿಫೈನ್ ಮಾಡಿದೀವಿ. 1 mark important question are MCQ in this chapter wave optics. ನೀವು ಇದನ್ನೆಲ್ಲ ಸ್ಟಡಿ ಮಾಡಿದ್ರ ಅನ್ಕೊಂಡಿದ್ದೀನಿ. ಆಲ್ರೆಡಿ ನೋಡ್ಬಿಟ್ಟು ವಿಡಿಯೋ ನೋಡಿ ನೀವು ಸ್ಟಡಿ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ 2 marks ಕ್ವಶನ್ಸ್ ಹೋಗ್ತಾ ಇದ್ದೀನಿ. ಸೊ ವಾಟ್ ಆರ್ ದ ಕ್ವೆಶನ್ಸ್ ಲೆಟ್ ಅಸ್ ಸಿ. ಓಕೆ, ಸಿಂಪಲ್ ಆಗಿರುತ್ತೆ ಕ್ವೆಶನ್ಸ್ ಎಲ್ಲ. ಸೊ 1 mark ಕೇಳಿದ್ರೆ ನಾನು 2 marks ತಗೊಂಡಿಲ್ಲ. ಯೂಶಲಿ 1 mark 2 mark ಎಲ್ಲ ಮಿಕ್ಸ್ ಆಗೇ ಇರುತ್ತೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. 1 mark 2 mark 3 mark ಎಲ್ಲದನ್ನು ಸಹ ಇವತ್ತು 2 marks ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. 1 mark ಅಲ್ಲಿ ಬಂದಿದ್ದಲ್ಲ ಬೇರೆದು. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ವೇವ್ ಫ್ರಂಟ್ ಜನರೇಟೆಡ್ ಎಲ್ಲ ಆಗಿತ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ 2 marks ಹೇಗಿರುತ್ತೆ ಅಂತ. See here. So 2 marks question only. Name the 2 theories of light in support of its wave nature. Very, very important. So 2 theories of light in support of your wave nature. ನಮ್ಗೆ ಏನೇನ್ ಗೊತ್ತಿದೆ ಇವಾಗ? ಸುಮಾರು ಥಿಯರೀಸ್ ಗೊತ್ತಿದೆ. ಸೊ ಡೆಸ್ಕಾರ್ಟಿಸ್ ಮಾಡುವಂತ ಕಾರ್ಪಸ್ಕ್ಯುಲರ್ ಥಿಯರಿ ಗೊತ್ತಿದೆ. ಬಟ್ ದಟ್ ಇಸ್ ನಾಟ್ ದ ವೇವ್ ಥಿಯರಿ. ಕರೆಕ್ಟ್ ನಾಟ್ ವೇವ್ ಥಿಯರಿಯಲ್ಲಿ 2 ಇಂಪಾರ್ಟೆಂಟ್ ಯಾರು? ಸೊ ಕಾರ್ಪಸ್ಕ್ಯುಲರ್ ಥಿಯರಿ ಓನ್ಲಿ ರಿಫ್ರಾಕ್ಷನ್ ಆಯ್ತು. ನೆಕ್ಸ್ಟ್ ಇಂಟರ್ಫರೆನ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೈಗನ್ಸ್ ಸಪೋರ್ಟೆಡ್. ಕರೆಕ್ಟ್ ನಾಟ್ ಹೈಗನ್ಸ್ ಪ್ರಿನ್ಸಿಪಲ್. Huygens wave theory is the one that we know. One more theory is what? One more theory ಎಲ್ಲದನ್ನು ಡಿಸ್ಕಸ್ ಮಾಡಿ ಕರೆಕ್ಟ್ ಆಗಿ ಹೇಳಿರೋದು ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಆಫ್ ಲೈಟ್. ಓಕೆ, ಸೊ ಏನ್ ಹೇಳಿದನ್ ಮ್ಯಾಕ್ಸ್ವೆಲ್ ಅಂದ್ರೆ, ಸೊ ಎಲ್ಲಿ that is light. Okay, light consists of both electric field vector and magnetic field vector. ಅದನ್ನ ನಾವು electromagnetic theory already explain ಮಾಡಿದೀನಿ ನಾನು already. So both it is having electric field vector and magnetic field vector. ಹಾಗಿದ್ರೆ ವೇವ್ ಇತ್ತಂತಂದ್ರೆ ಆಂಪ್ಲಿಟ್ಯೂಡ್ ಇರ್ಬೇಕಲ್ವಾ? ಸೊ ದೊಡ್ಡ ಅಂದ್ರೆ ಎಷ್ಟು ಚಿಕ್ಕದಿರುತ್ತೆ ಆಂಪ್ಲಿಟ್ಯೂಡ್ ಅಥವಾ ವೇವ್ ಲೆಂತ್ ಅಂದ್ರೆ, ಸೊ ಏನು ಆಂಪ್ಲಿಟ್ಯೂಡ್ ಅಂದ್ರೆ ತುಂಬಾ ಸ್ಮಾಲ್, ಸೋ ದಟ್ ಇಟ್ ಅಪಿಯರ್ಸ್ ಆಸ್ ಬಟ್ ರೇ ಆಪ್ಟಿಕ್ಸ್ ಅಲ್ಲಿ ಏನ್ ತಗೊಂಡಿದೀವಿ? ಸ್ಟ್ರೈಟ್ ಲೈನ್ ತಗೊಂಡಿದ್ವಿ. ಸೊ ಆಗಿದ್ರೆ ಏನ್ ತಗೋಬೇಕು ನಾವು ಇವಾಗ? ಈ ತರ ವೇವ್ ತರ ತಗೋಬೇಕಿತ್ತು. ಆದ್ರೆ ಏನಾಗಿದೆ, ಆಂಪ್ಲಿಟ್ಯೂಡ್ ಇಸ್ ಸೋ ಸ್ಮಾಲ್ ಸೋ ದಟ್ ಇಟ್ ಅಪಿಯರ್ಸ್ ಆಸ್ ಬಟ್ ಆಸ್ ಸ್ಟ್ರೈಟ್ ಲೈನ್. ಸೊ ಆಂಪ್ಲಿಟ್ಯೂಡ್ ಸ್ಮಾಲ್ ಇರುತ್ತೆ ನೋಡಿ, ಇಷ್ಟಿದೆ ಅನ್ಕೊಂಡಿದ್ರೆ ಕಣ್ಣಿಗೆ ಕಾಣಿಸಿರೋ ಆಂಪ್ಲಿಟ್ಯೂಡ್ ಇರುತ್ತೆ. ಸೊ ಹಾಗಾಗಿ ವೇವ್ ಲೆಂತ್ ಚಿಕ್ಕದಿರುತ್ತೆ. ಸೊ ವೇವ್ ಲೆಂತ್ ಇಸ್ ಆಲ್ಸೋ ಸ್ಮಾಲ್. ಹೌ ಮಚ್ ಇಟ್ ಇಸ್? 0.6 micrometer or nanometer. 600 nanometer ಇರುತ್ತಲ್ಲ, ತುಂಬಾನೇ ಚಿಕ್ಕದು. ಸೊ ವೇವ್ ಲೆಂತ್ ಇಸ್ ಟೂ ಸ್ಮಾಲ್, ಸೊ ದಟ್ ವಾಟ್ ಇಸ್ ದಿಸ್? ಓಕೆ, ಸೊ ಹಂಗಾಗಿ ಏನಾಗುತ್ತೆ ನಮ್ಗೆ ಅದು ಸ್ಟ್ರೈಟ್ ಲೈನ್ ತರ ಕಾಣಿಸ್ತದೆ. ಬಟ್ ಇಟ್ ಕನ್ಸಿಸ್ಟ್ ಆಫ್ ವಾಟ್? ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್. ಮ್ಯಾಗ್ನೆಟಿಕ್ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಇರುತ್ತೆ. ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಮ್ಯೂಚುವಲಿ ವೈಬ್ರೇಟಿಂಗ್. ಓಕೆ, ಮ್ಯೂಚುವಲಿ ಆಸಿಲೇಟಿಂಗ್. ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಟ್ ಆಗ್ತಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಟ್ ಆಗ್ತಿರುತ್ತೆ, ಅಂಡ್ ದೆನ್ ದೇ ಆರ್ ಆಸಿಲೇಟಿಂಗ್ ವಿತ್ ದ ಪ್ರೊಪಗೇಷನ್ ಆಲ್ಸೋ. ದಟ್ ವಿ ನೋ. ಕರೆಕ್ಟ್ ನಾಟ್? ಲಾಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಹೇಳಿದೀನಿ ನಾನು. ಈ ತರ ಇರುತ್ತೆ. ದಿಸ್ ಇಸ್ ಎಲೆಕ್ಟ್ರಿಕ್ ವೇವ್ ವೆಕ್ಟರ್, ಮ್ಯಾಗ್ನೆಟಿಕ್ ವೆಕ್ಟರ್, ಅಂಡ್ ದ ಒನ್ ಇಸ್ ದ ಪ್ರೊಪಗೇಷನ್ ಆಫ್ ವೇವ್. ಇಫ್ ಇಟ್ ಇಸ್ ಪ್ರೊಪಗೇಟೆಡ್ ಇನ್ ವೈ ಡೈರೆಕ್ಷನ್, ಇಟ್ ಇಸ್ ಲೈಕ್ ದಿಸ್. ಓಕೆ, so this is in accordance with electromagnetic wave theory of Maxwell. So Maxwell ಏನ್ ಮಾಡಿದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಒಟ್ಟಿಗೆ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದ್ರೆ, ದಟ್ ಇಸ್ ಆಸಿಲೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಸಿಲೇಟಿಂಗ್ ವಿತ್ ರೆಸ್ಪೆಕ್ಟ್ ಟೈಮ್. ಸೊ ದಟ್ ಇಸ್ with respect, he proposed this theory, and this is a very important theory. Huygens theory, though it failed, Maxwell's theory is acceptable. So Maxwell's electromagnetic wave theory of light. Okay, what are coherent sources? Give an example. Very, very important. What is the meaning of coherent source? ಏನಾಗುತ್ತೆ ಅಂದ್ರೆ ಕೋಹರೆಂಟ್ ಸೋರ್ಸ್ ಅಂದ್ರೆ, ಸೊ ಕೋಹರೆಂಟ್ ಮತ್ತೆ ಇನ್ಕೋಹರೆಂಟ್ ಸೋರ್ಸಸ್ ಅಂತ ಹೇಳ್ಬೇಡ ಫಸ್ಟ್ ಗೆ. ಇಲ್ಲಿ ಕೋಹರೆಂಟ್ ಸೋರ್ಸ್ ಅಲ್ಲಿ ಇರುವಂತಹದ್ದು ವೇವ್ ಲೆಂತ್ ಸೇಮ್ ಇರಬೇಕು, ಫ್ರೀಕ್ವೆನ್ಸಿ ಸೇಮ್ ಇರಬೇಕು. ಓಕೆ, ಸೊ ದಿಸ್ ಇಸ್ ಫಾರ್ ಫಸ್ಟ್ ಕ್ವಶನ್ ಆನ್ಸರ್ ಗೆ. ಸೆಕೆಂಡ್ ಕ್ವಶನ್ ಏನ್ ಬರೆಯೋಣ? ಸೆಕೆಂಡ್ ಕ್ವಶನ್ ಆನ್ಸರ್ ಏನಂದ್ರೆ, ಕೋಹರೆಂಟ್ ಸೋರ್ಸಸ್ ಆರ್ those, so that is light sources. Okay, light sources ಏನಿರುತ್ತದಲ್ಲಿ sources of light. Okay, which has same wavelength and frequency for a long interval of time. Change and it has a phase. No phase, it is in a same phase. Athwa phase difference is 0. Very, very important. And having same phase or phase difference is 0. ಅದರ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಾನು, phase difference is 0 ಅಂತ. ಹೌದಾ?
ಹಂಗಂದ್ರೆ ಏನಂತ ಸೊ ಫೇಸ್ ಡಿಫರೆನ್ಸಸ್ ಇರುತ್ತೆ ಎಲ್ಲದನ್ನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ಎಷ್ಟೇ ದೂರ ಹೋದ್ರು ಸಹ ವಿತ್ ರೆಸ್ಪೆಕ್ಟ್ ಟೈಮ್ ಫೇಸ್ ವಿಲ್ ನಾಟ್ ಬಿ ಚೇಂಜ್ ದೇ ಆಲ್ ವೈಬ್ರೇಟಿಂಗ್ ಇನ್ ದ ಸೇಮ್ ಫೇಸ್ ದಿಸ್ ವೇವ್ ಇಸ್ ಆಲ್ಸೋ ದಟ್ ಇಸ್ ನೋನ್ ಆಸ್ ಕೋಹರೆಂಟ್ ಸೋರ್ಸಸ್ ಸೊ ಆಕ್ಚುಲಿ ಕೋಹರೆಂಟ್ ಸೋರ್ಸ್ ಅಂದ್ರೆ ಒನ್ ಸೋರ್ಸ್ ಇಂದ ಬಂದಿರುವಂತಹ ಡಿವೈಡ್ ಆಗಿರುತ್ತಲ್ಲ ಒನ್ ಸೋರ್ಸ್ ಇಂದ ಡಿವೈಡ್ ಆಗುತ್ತಲ್ಲ ಅದನ್ನ ನಾವು ಕೋಹರೆಂಟ್ ಸೋರ್ಸಸ್ ಅಂತ ಹೇಳ್ತೀವಿ ನೋಡಿ ಈ ತರ ಹೋದ್ರೆ ಎಲ್ಲದರೂ ಸಹ ಫೇಸ್ ಅಲ್ಲೇ ಇರುತ್ತೆ ಬಿಟ್ರೆ no change in the phase. That is, this also vibrates in the same, this is also same wave with the wave, same type of wave, interfere ಆಗಬೇಕು ಯಾವಾಗ coherent sources ಅಂದಾಗ. Coherent sources means they are having the same type of wave, wavelength is same, frequency is same, and very important is same phase difference. Or they are vibrating with the same phase, or the phase difference is zero. Okay. ಡಿಫ್ರೆನ್ಸ್ ಆರ್ ಸೇಮ್ ಫೇಸ್ ಅಂದ್ರೆ ಅದೇ ಡೈರೆಕ್ಷನ್ ಅದೇ ಆಂಗಲ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಎಷ್ಟೊತ್ತಿಗೆ ನೋಡಿದ್ರು ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ phase will not change if it is moving wave is also moving but with respect to time nothing will changes so wavelength ಅದು ಚೇಂಜ್ ಆಗಲ್ಲ ಅಂತ ಸೋರ್ಸಸ್ ನಾವು ಕೋಹರೆಂಟ್ ಸೋರ್ಸಸ್ ಅಂತೀವಿ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಕೋಹರೆಂಟ್ ಸೋರ್ಸಸ್ ಲೇಸರ್ ವೇವ್ ಏನು ಚೇಂಜ್ ಆಗಲ್ಲ ಅದು ಹೌದಲ್ವಾ laser wave laser beam is there no laser beam of light is there no that is a very good example for the coherent sources example ಏನ್ ಮಾಡಬೇಕು ಡಿಫೈನ್ ಮಾಡಬೇಕು ಮತ್ತೆ ಎಕ್ಸಾಂಪಲ್ ಬರಬೇಕು ಇದು ಯಾವುದು ಸಹ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಡಿಸ್ಕಸ್ ಮಾಡಲಿಲ್ಲ ಈಗ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನ ಓಕೆ ನೆಕ್ಸ್ಟ್ ಅರ್ಥ ಆಯ್ತಲ್ವಾ ಸೊ ಕೋಹರೆಂಟ್ ಸೋರ್ಸ್ ಎಕ್ಸ್ಪ್ಲೇನ್ ಮಾಡಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹೈಗನ್ಸ್ ಥಿಯರಿ ಹೇಳಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಫೇಲ್ ಆಯ್ತು ಯಾಕೆ ಅಂತಂದ್ರೆ ಸೊ ಇಟ್ ಹ್ಯಾಸ್ ದಟ್ ಇಸ್ ಒನ್ ವೇವ್ ಮೂವ್ ಆಗ್ಬೇಕಂದ್ರೆ ಏನ್ ಬೇಕು ಇಟ್ ನೀಡ್ಸ್ ಸಮ್ ಇಟ್ಸ್ ಲ್ಯಾಂಜಿಟ್ಯೂಡ್ ಹಿ ಕನ್ಸಿಡರ್ ಇಟ್ ಆಸ್ ಅ ಲ್ಯಾಂಜಿಟ್ಯೂಡ್ ವೇವ್ ಫಾರ್ ದಟ್ ವಾಟ್ ಇಸ್ ದಿಸ್ ಇಟ್ ನೀಡ್ಸ್ ಸಮ್ ಮೀಡಿಯಂ ದಟ್ ಮೀಡಿಯಂ ಹಿ ಟೋಲ್ಡ್ ಆಸ್ ಹೈಪೋಥೆಟಿಕಲ್ ಮೀಡಿಯಂ ಆಸ್ ಈಥರ್ ಸೊ ಏನ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲ ಆತರ ಈಥರ್ ಅಂತ ಯಾವ್ದು ಇಲ್ಲ ಅಂತ discard ಮಾಡಿದ್ರು so finally what is that Maxwell's electromagnetic wave theory is there according to that that is light is in the form of wave only but it travels in the without the medium that is the vacuum also where there's no medium because it has oscillating electric field also and magnetic field also and it is transverse in nature ಆಗ್ಲಿಕ್ಕೆ ಇನ್ನು ಪ್ರೂವ್ ಮಾಡ್ಲಿಕ್ಕೆ ಇನ್ನು ಇದೇನಿದೆ ಬೇರೆ ಇದು ಬರ್ಬೇಕು ಏನು ಪೋಲರೈಸೇಷನ್ ಬರ್ಬೇಕಾಯ್ತು ಬಟ್ ಇಲ್ಲಿ ತನಕ Maxwell's electromagnetic theory shows that electric field is also there, magnetic field is also there, and vibrating in mutually perpendicular direction is type. So, idistunu saha ella thara information sa idalide. Okay. Next one is, can 2 sodium vapor lamps be considered as coherent sources? ಸೋಡಿಯಂ ಲ್ಯಾಂಪ್ ಇದೆ ಅಲ್ವಾ ಸೊ ಲ್ಯಾಬ್ ಅಲ್ಲಿ ಯೂಸ್ ಮಾಡೋ ಅಷ್ಟೊತ್ತಿಗೆ ನಾವು ಸೋಡಿಯಂ ಲ್ಯಾಂಪ್ ಅನ್ನ ಕೋಹರೆಂಟ್ ಸೋರ್ಸ್ ಆಗಿ ತಗೋಬೋದ ಇವಾಗಿನ್ನು ಕೋಹರೆಂಟ್ ಸೋರ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ ಕೋಹರೆಂಟ್ ಸೋರ್ಸ್ ಅಂದ್ರೆ ಏನು it has that is having same phase difference or phase difference vibrating with the same phase or phase difference is zero wavelength same ಇರಬೇಕು frequency same ಇರಬೇಕು wavelength same ಇರಬಹುದು ಸೋಡಿಯಂ ಲ್ಯಾಂಪ್ ತಗೊಂಡಾಗ ಸೊ ಫ್ರೀಕ್ವೆನ್ಸಿನೂ ಸೇಮ್ ಇರಬಹುದು ಬಟ್ ಏನಾಗುತ್ತೆ ಫೇಸ್ ಅಲ್ಲಿ ಅದು ಇದಾಗಲ್ಲ ಏನಾಗಲ್ಲ it will not behaves as a ಟೂ ಲ್ಯಾಂಪ್ಸ್ ತಗೊಂಡು ಟೂ ಲ್ಯಾಂಪ್ಸ್ ಇಂದ ಬಂದಿರುವಂತಹ ವೇವು ಫೇಸ್ ಅಲ್ಲಿ ಇರಕ್ ಸಾಧ್ಯ ಇಲ್ಲ ಇದ್ರದ್ದೇ ಬೇರೆ ಫೇಸ್ ಅಲ್ಲಿ ಇಲ್ಲಿಂದ ಬರ್ತಿರುವಂತಹ ವೇವೇ ಬೇರೆ ಫೇಸ್ ಅಲ್ಲಿ ವೈಬ್ರೇಟ್ ಆಗ್ತಿರುತ್ತೆ ಇದ್ರಲ್ಲಿ ಬರ್ತಿರುವಂತಹ ವೇವೇ ಬೇರೆ ಫೇಸ್ ಅಲ್ಲಿ ವೈಬ್ರೇಟ್ ಆಗಿರುತ್ತೆ ಹಾಗಾಗಿ ವಿ ಕಾಂಟ್ ಟೇಕ್ ಇಟ್ ಆಸ್ ನೋ ಓಕೆ ನೋ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಆಫ್ ವಾಟ್ ದ ಫೇಸಸ್ ಆರ್ ಡಿಫರೆಂಟ್ ಓಕೆ ಟೂ ಸೋರ್ಸಸ್ light from two sources light from two different sources cannot behave as coherent source. Light wave from the single source ಅದನ್ನ ಮಾತ್ರ ಇರಬೇಕು ಸಿಂಗಲ್ ಸೋರ್ಸ್ ಅಂದ್ರೆ ಸೋಡಿಯಂ ಲ್ಯಾಂಪ್ ಅಂದ್ರೆ ಒಂದೇ ಸೋರ್ಸ್ ಓಕೆ ಅದನ್ನ ಏನ್ ಮಾಡಬೇಕಾದ್ರೆ ಬೇಕಾದಷ್ಟು ಮೆಥಡ್ಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ಬೇಕು ಸ್ಪ್ಲಿಟ್ ಮಾಡ್ಕೋಬೇಕು ಅದನ್ನೇ ಓಕೆ ಸೊ ಇಂಟರ್ಫರೆನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಸೊ ಒಂದು ಸಿಂಗಲ್ ಸ್ಲಿಟ್ ಅನ್ನ ಯೂಸ್ ಮಾಡ್ಬಿಟ್ಟು ಸ್ಪ್ಲಿಟ್ ಮಾಡಿದಾರಲ್ವಾ ಸೊ ಇವಾಗ ಡಬಲ್ ಸ್ಲಿಟ್ ಅನ್ನ ಯೂಸ್ ಮಾಡಿ ಸ್ಲಿಟ್ ಮಾಡಿದ್ದಾರೆ ಹೌದಲ್ವಾ ಸೊ ಡಬಲ್ ಸ್ಲಿಟ್ ಮಾಡಿ ಸ್ಲಿಟ್ ಮಾಡಿದ್ದಾರೆ ಸೊ ದಟ್ ವಿಲ್ ಗೆಟ್ ದ ಕೋಹರೆಂಟ್ ಬೀಮ್ ಆಫ್ ಲೈಟ್ ಆರ್ ಕೋಹರೆಂಟ್ ವೇವ್ ಫ್ರಂಟ್ ಕೋಹರೆಂಟ್ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಬಿಟ್ರೆ ಬಟ್ ಇಟ್ ಈಸ್ ಡಿಫ್ರೆಂಟ್ ಸೋರ್ಸಸ್ ಇಂದ ಬಂದಿರುವಂತಹ ಟೂ ಲೈಟ್ಸ್ ಸೇಮ್ ಇರ್ಬೋದು ಸೋಡಿಯಂ ಲ್ಯಾಂಪ್ ಅಂದ್ರೆ ವೇವ್ ಲೆಂತ್ ಸೇಮ್ ಇದೆ ಎಲ್ಲೋ ಲೈಟ್ ಅಲ್ವಾ ಸೊ D1 D2 ಇರುತ್ತೆ ಸೊ ಇದೆ ಅಂತ ಹೇಳ್ಬೋದು ನೀವು ಬಟ್ ಇಟ್ ಇಸ್ ನಾಟ್ ಬಿಹೇವ್ಸ್ ಆಸ್ ಅ ಕೋಹರೆಂಟ್ ಸೋರ್ಸ್ ಓಕೆ ಬಿಕಾಸ್ ದ ಫೇಸ್ ಡಿಫರೆನ್ಸ್ they are not in phase is not equal to 0 is not
0. Condition phase difference same ಬೇಕು is not 0. Okay. Which of the two red and yellow produces wider interference fringes? Why? So ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಾಗಿದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೀನಿ. ಸೊ ಬೀಟಾ ಇಸ್ ವಾಟ್ ಅದರಲ್ಲಿ ನೇಮ್ ಎನಿ ಟು ಎರಡನ್ನು ಸೇರಿಸಿ ಹೇಳ್ಬಿಡ್ತೀನಿ. ಸೊ 4th and 5th ನೇಮ್ ಎನಿ ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಂಜ್ ವಿತ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಇನ್ ದ ಎಕ್ಸ್ಪೆರಿಮೆಂಟ್. ಕರೆಕ್ಟ್ ನಾಟ್? ಸೊ ವಾಟ್ ಇಸ್ ದ ಫ್ರಿಂಜ್ ವಿತ್? ಓಕೆ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಿರುತ್ತೆ ಫ್ರಿಂಜ್ ವಿತ್ ಇಂದ ಇದನ್ನು ಸಹ 1 ಮಾರ್ಕ್ ಅಲ್ಲಿ ಹೇಳಿದ್ವಿ ಬಟ್ ಎಕ್ಸ್ಪ್ಲೇನ್ ಮಾಡಿಲ್ಲ 2 marks ಗೆ. ಸೊ ದಟ್ ಇಸ್ ಅ ಫ್ರಿಂಜ್ ವಿಡ್ತ್ ಇಸ್ ಗಿವನ್ ಬೈ ಬೀಟಾ ಇಸ್ ಈಕ್ವಲ್ ಟು n into lambda into d. ಲ್ಯಾಂಬ್ಡಾ ಇಸ್ ಏನು ಲ್ಯಾಂಬ್ಡಾ ಇಂಟು ಡಿ ಬೈ ಟಿ. ಕರೆಕ್ಟಾ? ಸೊ ಅದನ್ನ ಏನ್ ಹೇಳಿದೀನಿ, ಜಾಸ್ತಿ ಡಿಸ್ಟೆನ್ಸ್ ಸ್ಕ್ರೀನ್ಗೂ ಇದಕ್ಕೂ ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಲ್ಲದೆ ಹೇಳಾಗಿದೆ ಅಲ್ವಾ. ಸೊ ಇಲ್ಲಿ ಲ್ಯಾಂಬ್ಡಾ ಅಂಡ್ ಡಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ these two are the factors. What are those factors? Wavelength. First one is the wavelength. Next one is what? D is distance between two slits. Distance between two slits. Okay, this is the two factors which affecting the fringe width of the interference pattern experiment. ಹೌದಾ? ಇಲ್ಲಿ ಕೇಳಿರೋದೇನು ನೆಕ್ಸ್ಟ್ 5th ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ವಿಚ್ ಆಫ್ ದ ಟೂ ರೆಡ್ ಅಂಡ್ ಯೆಲ್ಲೋ ಪ್ರೊಡ್ಯೂಸಸ್ ವೈಡರ್ ಇಂಟರ್ಫರೆನ್ಸಸ್? ವೈ? So which one is having the wider interference means fringe width is dependent. This is a fringe width, right? This fringe width is dependent on wavelength also and distance between two slits also. The distance ಹಿಂಗೆ ಇರ್ತದೆ, wavelength ಏನ್ ಚೇಂಜ್ ಮಾಡ್ತಿದ್ದೀರಾ ನೀವು? ರೆಡ್ ಲೈಟ್ ನ ಮತ್ತೆ ಯೆಲ್ಲೋ ಲೈಟ್ ನಾಗಿ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ತಿದ್ದೀರಾ. ಅವಾಗ ಏನಾಗುತ್ತೆ? ಬೀಟಾ ಏನಾಗುತ್ತೆ? ಸೊ ಬೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಲ್ಯಾಂಬ್ಡಾ. ಕರೆಕ್ಟ್ ನಾಟ್? ದ ಫ್ರಿಂಜ್ ವಿಡ್ತ್ ಜಾಸ್ತಿ ಬೇಕಂದ್ರೆ ಏನ್ ಮಾಡ್ಬೇಕು? ಲ್ಯಾಂಬ್ಡಾ ಮಸ್ಟ್ ಬಿ ಹೈಯರ್, ರೆಡ್ ಇಸ್ ಮೋರ್. ಕರೆಕ್ಟ್ ನಾಟ್? So next one is beta is red proportional to y, because which one is higher having wavelength? So red length is red light. Okay, because beta is directly proportional to lambda. Lambda is more for red. Red light is having more wavelength. Okay, so larger wavelength is there, that's why. ಅದನ್ನ ಬೇಕಾದ್ರೆ ಬರ್ ತೋರಿಸ್ತೀನಿ ಎಷ್ಟಿದೆ ವೇವ್ಲೆಂತ್ ಅಂತ. ವೇವ್ಲೆಂತ್ ರೇಂಜ್ ಆಫ್ ದ ರೆಡ್ ಲೈಟ್ 622. ಸೊ ಇಷ್ಟಿರುತ್ತೆ, 600 ಅಂತ 620 to 750 ನ್ಯಾನೋಮೀಟರ್ಸ್ ಇರುತ್ತೆ. ಓಕೆ, ಅದೇ ಎಲ್ಲೋ ರೇಂಜ್ ಇದಾದ್ರೆ ಎಲ್ಲೋದಾದ್ರೆ ಎಷ್ಟಾಗುತ್ತೆ? 570 to 590 ಇರುತ್ತೆ. ಕಡಿಮೆ ತಾನೆ? 570 to 590 ಇರುತ್ತೆ. ಸೊ ಹಾಗಾಗಿ ರೆಡ್ ಲೈಟ್ ಇಂದ ಏನ್ ಬರುತ್ತೆ? ಲಾರ್ಜರ್ ಫ್ರಿಂಜಸ್ ಬರುತ್ತೆ. ಯಾಕಂದ್ರೆ ಫ್ರಿಂಜ್ ವಿಡ್ತ್ ಇಸ್ ಡಿಪೆಂಡೆಂಟ್ ಆನ್ ದ ವೇವ್ ಲೆಂತ್. ಸೊ ದಟ್ ರೆಡ್ ಲೈಟ್ ಜಾಸ್ತಿ ಬರುತ್ತೆ, ಇದಕ್ಕೆ ವೈಟ್ ಲೈಟ್ ಯೆಲ್ಲೋ ಲೈಟ್ ಕಡಿಮೆ ಬರುತ್ತೆ. ಬಿಕಾಸ್ ಆಫ್ ದಿಸ್ ರೀಸನ್, ಬಿಕಾಸ್ ದ ಫ್ರಿಂಜ್ ವಿಡ್ತ್ ಇಸ್ ಡಿಪೆಂಡೆಂಟ್ ಆನ್ ದ ವೇವ್ ಲೆಂತ್. ಓಕೆ, ವಿಚ್ ಇಸ್ ಹ್ಯಾವಿಂಗ್ ದ ಮೋರ್ ವೇವ್ ಲೆಂತ್ ಇಸ್ ವಿಲ್ ಗಿವ್ ದ ಲಾರ್ಜರ್ ಫ್ರಿಂಜ್ ವಿಡ್ತ್, ವಿಚ್ ಇಸ್ ಹ್ಯಾವಿಂಗ್ ಲೆಸ್ ವೇವ್ ಲೆಂತ್ ಇಸ್ ಸ್ಮಾಲರ್ ಫ್ರಿಂಜ್ ವಿಡ್ತ್. ಡಿಫ್ರೆನ್ಸಸ್ ಇದೆ. 6 ಅದ್ರ ಬರ್ತ್ ತೋರಿಸ್ತಾ ಇದ್ದೀನಿ ನನಗೆ. ಇಷ್ಟು ಡಿಫ್ರೆನ್ಸ್ ಇದೆ. ಒಂದು 620 to 750 ಇದೆ, ಇನ್ನೊಂದು 570 to 590 ಇದೆ. ಹಾಗಾಗಿ these are all the things that you should remember. Okay, ಏನ್ ನೆನ್ಪಿಟ್ಕೊಳ್ಳೋದು ಬೇಡ. ಡಿಪೆಂಡ್ಸ್ ಅಪಾನ್ ಫ್ರಿಂಜ್ ವಿಡ್ತ್, ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್. ಸೊ ಯಾವ್ದಕ್ಕೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ ಅದಕ್ಕೆ ಫ್ರಿಂಜ್ ವಿಡ್ತ್ ಜಾಸ್ತಿ ಬರುತ್ತೆ. ಅದು ಕಡಿಮೆ ವೇವ್ ಲೆಂತ್ ವೈಲೆಟ್ ಅಂತ ಕೊಟ್ಬಿಟ್ಟು ತುಂಬಾನೇ ಚಿಕ್ಕದಿರುತ್ತೆ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಓಕೆನಾ? ಸೊ ಇದನ್ನೆಲ್ಲ ಬೇರೆ ಕ್ವಶನ್ಸ್ ಎಲ್ಲ ನೋಡಿ, ಲಾಸ್ಟ್ ಕ್ಲಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ, ಹೇಗನ್ಸ್ ಥಿಯರಿ ಎಲ್ಲ. ಸೊ ಇವಾಗ ನೆಕ್ಸ್ಟ್ ಮತ್ತೆ 2 marks ಕ್ವಶನ್ ಇನ್ಯಾವ ತರದ್ ಬರುತ್ತಪ್ಪ ಅಂತ ನೋಡ್ತಾ ಹೋಗೋಣ. ಇದು 1 mark ಇಂದು ಸಹ 2 marks ಕೇಳ್ಬಾರಂತೇನಿಲ್ಲ, 2-3 ಕ್ವಶನ್ಸ್ ಸೇರಿಸ್ಬಿಟ್ಟು ಮಾಡ್ತಾರೆ. ಮೆನ್ಷನ್ ದ ಕಂಡೀಷನ್ಸ್ ಫಾರ್, ಇದೇ ಬಂದಿರೋದು ಈಗ. ನೆಕ್ಸ್ಟ್ ಇಸ್ ಮೆನ್ಷನ್ ದ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್ ಅಂಡ್ ಫೇಸ್ ಡಿಫರೆನ್ಸ್. ಎರಡೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆ, ಸೊ ಇವಾಗ ಏನ್ ಹೇಳಿದೆ? ಪಾತ್ ಡಿಫರೆನ್ಸ್ ಇವಾಗ್ಲೂ ಹೇಳಿದೆ. ಪಾತ್ ಡಿಫರೆನ್ಸ್ ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ಬೇಕಂದ್ರೆ ಏನ್ ಬರ್ಬೇಕು? ಬ್ರೈಟ್ ಬ್ಯಾಂಡ್ ಬರ್ಬೇಕು. ಹೌದಾ? ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಏನ್ ಬರುತ್ತೆ? 1 ಇಂಟರ್ಫರೆನ್ಸ್ ಏನಾಗುತ್ತೆ ಅಂದ್ರೆ 2 waves. ಅದನ್ನ ಡಯಾಗ್ರಾಮ್ ಬರುತ್ತೆ, ತೋರಿಸ್ತೀನಿ ಲಾಸ್ಟ್ ಕ್ಲಾಸ್ ಅಲ್ಲೂ ಸಹ ನಾನು 1 mark ಗೆ. ಬಟ್ ಇವಾಗ ಕರೆಕ್ಟ್ ತೋರಿಸೋಣ. ಸೊ 1 wave which is having the same, ಎರಡು ಸಹ ಸೇಮ್ ಐಡೆಂಟಿಕಲ್ ವೇವ್ಸ್ ಅಂತ ಹೇಳ್ಬೋದು ನಾವು. ಅದನ್ನ ಎಲ್ಲಿಂದ ಬರುತ್ತೆ? ಐಡೆಂಟಿಕಲ್ ವೇವ್ಸ್ ಕೋಹರೆಂಟ್ ಸೋರ್ಸ್ ಇಂದ ಬರ್ತೀವಿ. ಕೋಹರೆಂಟ್ ಸೋರ್ಸ್ ಎಕ್ಸ್ಪ್ಲೇನ್ ಮಾಡಿಂದ ಸೊ ಐಡೆಂಟಿಕಲ್ ವೇವ್ಸ್ ಅಂತ ಬರೀಬೇಕು. ಟ್ವಿನ್ಸ್ ಅಂತಾನು ಹೇಳ್ಬೋದು, ಐಡೆಂಟಿಕಲ್ ವೇವ್ಸ್. ಓಕೆ, ಐಡೆಂಟಿಕಲ್ ವೇವ್ಸ್ ಯಾವಾದ್ರೂ ಎಲ್ಲದು ವಿತ್ ಫೇಸ್
ಫೇಸ್ ಡಿಫರೆನ್ಸ್ ಎಷ್ಟಿರಬೇಕು? ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ, 0 ಪೈ 0 ಮತ್ತೆ ಪೈ 180. ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದಿಸ್ ಇದ್ರೆ, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದಿಸ್ ಪೈ ಇದ್ರೆ ಫೇಸ್ ಡಿಫರೆನ್ಸ್ ಹೌ ಮಚ್? ಇಂಟಿಗ್ರಲ್ ಅಥವಾ ಎನ್ ಪೈ, integral multiple of pi. Okay, integral multiple of pi, that is a condition. Okay, path difference last class ಅಲ್ಲಿ ಹೇಳಿದ್ದೀನಿ ನಾನು. Path difference should be integral multiple of lambda. One, this is the path difference. ಒಂದು ನಿಮಿಷ ರೀ, 2 PD ಅಂತ ಬರಿಬೇಕಾಗತ್ತಲ್ವಾ? Condition for constructor interference in terms of path differences, it should be the integral sources should have an integral multiple of lambda. Wavelength should be like this. Okay, and phase difference is how much? 0 ಆಗ್ಬೋದು ಅಥವಾ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಆಗ್ಬೋದು. 0 ಆರ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಈ ತರ ಬರೀರಿ. 0 ಅಂತ ಬರೆದ್ರು ಏನು ಪ್ರಾಬ್ಲಮ್ ಆಗಲ್ಲ, ಮಾರ್ಕ್ಸ್ ಬಂದೇ ಬರುತ್ತೆ. ದಟ್ ಇಸ್ ಅ ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್. ಓಕೆ, ಫೇಸ್ ಡಿಫರೆನ್ಸ್ ಶುಡ್ ಬಿ 0 ಆರ್ 180 ಆಗ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ ಎಲ್ಲ 0 180 ಎಲ್ಲದೂ ಸಹ ಏನಿದೆ 0 ಅಂಡ್ 180 ಎಲ್ಲ 0. So this is 0 ಎಲ್ಲದೂ ಸಹ that is vibrating the 0 phase only. So these are all vibrating. So for that should be what? Write the condition of constructor interference in terms of phase difference of interfering waves. Write the condition for constructor and destructive interference. Okay, so destructive ಆಗ್ಬೇಕಂದ್ರೆ ಏನ್ ಬೇಕು? So phase difference none other than 0 ಅಂತ ಹೇಳ್ಬೋದು. pi by 2 ಆಗ್ಬೇಕಾದ್ರೆ ಆಗ್ಬೋದು, ಹೌದಾ? ಇಂಟಿಗ್ರಲ್ ಮಲ್ಟಿಪಲ್ ಆಫ್ 2 by, so pi by 2 ಆಗ್ಬೋದು, none other than 0. pi by 2 ಆಗುತ್ತೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ pi by 2. 90 ಡಿಗ್ರಿ ಇದ್ದಾಗ ಏನಾಗುತ್ತೆ? ಇದೊಂದು ಡಿಫರೆನ್ಸ್ 90 ಡಿಗ್ರಿ ಇದ್ದಾಗ ಅಥವಾ ಉಲ್ಟಾ 180 ಡಿಗ್ರಿ ಎಲ್ಲದಿದ್ದಾಗ ಏನಾಗುತ್ತೆ ಇಲ್ಲಿ? So we'll get the destructive interference and it should be what? Path difference should be this destructive interference. Okay, destructive interference. Condition ಏನು? ಒಂದು ಏನಿರ್ಬೇಕು? ಐಡೆಂಟಿಕಲ್ ವೇವ್ಸ್ ಇಲ್ಲ, ಇಲ್ಲಿ ಫೇಸ್ ಡಿಫರೆನ್ಸ್ ಬೇಕಲ್ವಾ? ಇದೇನಿರ್ಬೇಕು? So n pi by 2. So path difference is equal to n plus 1 divided by 2 into lambda. This is the condition. 2n plus 1 divided by lambda. n plus half of lambda. Oh, that is the condition. It is integral odd multiple ಇರಬೇಕಷ್ಟೇ. ಇಂಟಿಗ್ರಲ್ ಮಲ್ಟಿಪಲ್ ಇಲ್ಲ, ಆಡ್ ಮಲ್ಟಿಪಲ್ ಇರುತ್ತೆ. ಆಡ್ ಇಂಟೀಜರ್ಸ್ ಇರುತ್ತೆ. ಇಲ್ಲಿ ಏನಿರುತ್ತೆ? ಆಡ್ ಇಂಟೀಜರ್ಸ್ ಆಫ್ lambda. ಆಡ್ ಮಾಡಿ here it is pi by 2. ಇಂಟಿಗ್ರಲ್ ಮಲ್ಟಿಪಲ್ ಆಫ್ pi by 2 ಇರುತ್ತೆ. ಅದು ಫೇಸ್ ಡಿಫರೆನ್ಸ್. ಸೊ ಒಂದಕ್ಕೆ 0 ಫೇಸ್ ಅಥವಾ ಇನ್ನೊಂದಕ್ಕೆ ಒಂದಕ್ಕೆ ಅದು ಅವಾಗ ಏನ್ ಬರುತ್ತೆ ನಮ್ಗೆ? ಇದು ಇವಾಗ ನೋಡಿ ಏನು ಡಿಸ್ಟ್ರಕ್ಟಿವ್ ಆಗ್ಬೇಕಂದಾಗ ಏನಾಗತ್ತೆ ನೋಡೋಣ, ತೋರಿಸ್ತೀನಿ ನೋಡಿ. ಇಲ್ಲಿ ಒಂದ್ ವೇವ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಓಕೆ, ಒಂದ್ ವೇವ್ ಈ ತರ 90 ಡಿಗ್ರಿ ಇದೆಯಾ? ಅದಕ್ಕೆ ಎರಡಕ್ಕೂ ಡಿಫ್ರೆನ್ಸ್. ಅವಾಗ ಏನಾಯ್ತು? ಒಂದ್ರದ್ದು ಕ್ರಸ್ಟ್ ಫಾಲ್ಸ್ ಆನ್ ದ ಟ್ರಫ್ ಆಫ್ ದ ಅದರ್, crust of the one falls on the trough of the other. Okay, like that it falls. Okay, so that ಅವಾಗ ಏನಾಯ್ತು? 0 intensity ಬಂತು. 0 intensity ಅಂದ್ರೆ ಡಾರ್ಕ್ ಫ್ರಿಂಜ್ ಅಥವಾ ಡಾರ್ಕ್ ಬ್ಯಾಂಡ್ ಬಂತು. ಅಥವಾ ಡಾರ್ಕ್ ಅಂದ್ರೆ ಬ್ಲಾಕ್ ಏನ್ ಕಲರ್ ಇಲ್ಲಲ್ಲ, ಡಾರ್ಕ್ ಬ್ಯಾಂಡ್ ಬಂತು ಅಂತ ಟೈಮ್ ಅಲ್ಲಿ. ಸೊ ಇದ್ರಲ್ಲಿ ಬ್ರೈಟ್ ಬ್ಯಾಂಡ್ ಬರುತ್ತೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಬ್ರೈಟ್ ಬ್ಯಾಂಡ್ ಬರುತ್ತೆ. ಡಿಸ್ಟ್ರಕ್ಟಿವ್ ಆದಾಗ ಡಾರ್ಕ್ ಬ್ಯಾಂಡ್ ಅಥವಾ 0 ಇಂಟೆನ್ಸಿಟಿ ಬೈ ರೀಚ್ ಡಾರ್ಕ್ ಬ್ಯಾಂಡ್. ಓಕೆ, ಹೆಂಗೆ? ಒಂದ್ರದ್ದು one crust of the one falls on the one wave falls on the trough of the other. ಓಕೆ, ಇಲ್ಲೇನಾಗತ್ತೆ? ಇದು ಕರೆಕ್ಟ್ ಆಗಿರೋದ್ರಿಂದ ಕ್ರಸ್ಟ್ ಟು ಕ್ರಸ್ಟ್. ಓಕೆ, ಕ್ರಸ್ಟ್ ಟು ಕ್ರಸ್ಟ್, ಟಫ್ ಟು ಟಫ್ ಎರಡು ಕರೆಕ್ಟ್ ಆಗಿ ಇಷ್ಟು ದೊಡ್ಡದು ಬರುತ್ತೆ. ಇದೆರಡು ಆಡ್ ಮಾಡಿದಾಗ, ಇದನ್ನೆರಡನ್ನು ಆಡ್ ಮಾಡಿದಾಗ we'll get what? No wave, only dark. No wave only. So this is amplitude ಇರಲ್ಲ, amplitude will be 0. So 0 amplitude ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಇದಾರೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇರುತ್ತೆ. ಹಾಗಾಗಿ ಬ್ರೈಟ್ ಫ್ರಿಂಜಸ್ ಬರುತ್ತೆ. 0 ಆಂಪ್ಲಿಟ್ಯೂಡ್ ಇದ್ದಾಗ ನಥಿಂಗ್ ಇಸ್ ಡಾರ್ಕ್ ಫ್ರಿಂಜಸ್ ಬರುತ್ತೆ. ಸೊ ದಿಸ್ ಇಸ್ ಹೌ ದಿಸ್ ಇಸ್ ಮ್ಯಾಕ್ಸಿಮಮ್. ಎರಡರದ್ದು ಆಡ್ ಆಗುತ್ತೆ. ಸೊ ಇಂಟೆನ್ಸಿಟಿ ಏನಾಯ್ತು ಅವಾಗ? ಸೊ ವೆನ್ ದ ವೇವ್ ಲೆಂತ್ ಆಡ್ಸ್ ಅಪ್, ಸಾರಿ ಆಂಪ್ಲಿಟ್ಯೂಡ್ ಆಡ್ಸ್ ಅಪ್, ವಿ ನೋ ದಟ್ ಇಂಟೆನ್ಸಿಟಿ ಇಸ್ ಹೌ ಮಚ್? ಅದನ್ನು ಬರ್ಬೋದಲ್ಲ. ಸೊ ಇಂಟೆನ್ಸಿಟಿ ಇಸ್ ದ ಸ್ಕ್ವೇರ್ ಆಫ್ ವೈಡು ಎನ್ಕೌಂಟರ್ ಡಿಫರೆಂಟ್ ಎವ್ರಿಡೇ ಅಬ್ಸರ್ವೇಷನ್. ಒನ್ ಸೆಕೆಂಡ್. So intensity ಬರೀತೀನಿ, ಇಲ್ಲಿ ಬರೆಯೋಣ. So intensity is how much? Intensity is directly proportional to the square of the amplitude. Correct? Square ಅಷ್ಟಾಗುತ್ತೆ. ಸೊ 2 ಇದೆರಡಾಯ್ತು. ಒಂದ್ರದ್ದು ಆಂಪ್ಲಿಟ್ಯೂಡ್, ದಿಸ್ ಇಸ್ 1 ಆಂಪ್ಲಿಟ್ಯೂಡ್ A1 ಅಂತ ಬರ್ಕೊಳ್ಳಿ. ಇದ್ರದ್ದು ಮತ್ತಿನ್ನೊಂದು A2. A1 plus A2 is how much? 2 times of A1. Both are same, right? Amplitudes are same. 2 times of A. So that what is the square of amplitude? ಅಂದ್ರೆ I is directly proportional to 4 times of A square, amplitude. Okay, 4 times of amplitude ಅಷ್ಟು ಬರುತ್ತೆ. I is equal to 4 times of I naught. I naught is what? The initial incident. Okay, incident wave. So 4 times of ಅಷ್ಟು ಬರೋದು ಏನಾಯ್ತು? ನಿಮಗೆ ಬ್ರೈಟ್ ಫ್ರಿಂಜಸ್ ಬರುತ್ತೆ. ಸೊ ಇಂಟೆನ್ಸಿಟಿ
intensity is directly proportional to the square of the amplitude. ಅದಕ್ಕೆ ಫಾರ್ಮುಲಾಸ್ ಇದೆ, ನೆಕ್ಸ್ಟ್ ಅದೆಲ್ಲ ಡೆರಿವೇಶನ್ ಇದ್ದಾಗ 3 ಮಾರ್ಕ್ಸ್ ಅಲ್ಲಿ ಮಾಡೋಣಂತೆ. ಬಟ್ ಇದನ್ನ ಅರ್ಥ ಮಾಡ್ಕೊಂಬಿಡಿ, ಇಷ್ಟು ಮಾಡೋಣ ಅಂತ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಎಲ್ಲದನ್ನು ಸಹ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ನಿಮ್ಗೆ ಇವಾಗಲೇ. ಸೊ ಬರೀ ಕಂಡೀಷನ್ಸ್ ಎಕ್ಸ್ಪ್ಲೇನ್ ಮಾಡಿದೀನಿ. 2 ಮಾರ್ಕ್ಸ್ ಇಷ್ಟು ಕೇಳ್ತಾರೆ. ಇನ್ ಕೇಸ್ 3 ಮಾರ್ಕ್ಸ್ಗೆ ಎಲ್ಲದನ್ನು ಬರೀರಿ ಅಂದ್ರೆ ಈ ತರ ಎಲ್ಲದನ್ನು ಡಯಾಗ್ರಾಮ್ ಬರೆದ್ಬಿಟ್ಟು ಕಂಡೀಷನ್ಸ್ ಎಲ್ಲ ಬರೀಬೇಕಾಗುತ್ತೆ. We do not encounter diffraction effects of light in everyday observations. Explain why. What is actually diffraction? Diffraction ಅಂದ್ರೆ ಏನು? Whenever that is refraction tarana idu diffraction, but ಇಲ್ಲಿ ಏನಿದೆ ಅಂತಂದ್ರೆ whenever a light wave, okay, light wave passes through a small aperture, okay, then what happens? Bending ಅಥವಾ change in its deviation. So if it is moving like this, okay, itra move agta ಸಾಧ್ಯ ಇಲ್ಲ, move ಆಗ್ತಾ ಇದ್ರೆ ಏನಾಯ್ತು? So it will going like this, then what happens? It changes its direction, bending up of light takes place. This is known as diffraction or deviation of light when passes through small aperture. Okay, hole ಅಂತ ಹೇಳ್ತೀವಿ, ಸ್ಮಾಲ್ ಹೋಲ್ ಅಂತೀವಿ ಅಥವಾ ಅಪರ್ಚರ್ ಅಂತೀವಿ. ಅದು ಸ್ಮಾಲ್ ಅಬ್ಸ್ಟಕಲ್ ಅಥವಾ ಅಬ್ಸ್ಟಕಲ್, ಕರೆಕ್ಟ್, ಅಬ್ಸ್ಟಕಲ್. ಯಾಕೆ ಅದ್ರಿದ್ರೆ ಮಾತ್ರ ಆಗತ್ತೆ ಅಂತ ಹೇಳೋಣ ಇವಾಗ. ಅಬ್ಸ್ಟಕಲ್, ಸೊ ಡೈಲಿ ಇದ್ರಲ್ಲಿ ನಮ್ಗೆ ಯಾಕೆ ಕಾಣಿಸಲ್ಲ ಅಂತ ಕೇಳ್ತೀವಿ. ಸೊ ಅಬ್ಸ್ಟಕಲ್ ಇದ್ದಾಗ ಏನಾಗುತ್ತೆ? ಬೆಂಡಿಂಗ್ ಅಪ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್. ಅದೆಲ್ಲ ಡಿಫ್ರಾಕ್ಷನ್ ಆಯ್ತು. ಇಲ್ಲೇನಾಯ್ತು? ಅಪರ್ಚರ್ ಇದ್ದಾಗ. ಯಾಕೆ ಹಂಗಾಗುತ್ತೆ? ಸೊ ಮ್ಯಾಕ್ಸಿಮಮ್ ಮಿನಿಮಾ ಎಲ್ಲ ಮ್ಯಾಕ್ಸಿಮಮ್ ಮಿನಿಮಾ ಬರ್ಬೇಕು ತಾನೆ, ಪ್ಯಾಟರ್ನ್ ಬೇರೆ ಬರ್ಬೇಕಲ್ವಾ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಾ. ಅದ್ ಯಾಕೆ ಬರಲ್ಲ ಅಂತ? ಯಾಕೆ ಅಂತಂದ್ರೆ, ಸೊ ಟು ಟೇಕ್ diffraction to say takes place, what is that? One condition is it should passes through a small aperture. What is that? Diffraction pattern so can be observed only when the size of the, very important, size of the aperture matches with wavelength of incident light. Very, very important. ಅದಾಗಕ್ ಸಾಧ್ಯ ಇಲ್ಲ. ಯಾಕೆ ಹೇಳಿ? ವೇವ್ ಲೆಂತ್ ಎಷ್ಟಿರುತ್ತೆ? ಸೊ ನಾರ್ಮಲ್ ಇಂದ ಎಷ್ಟಿರುತ್ತೆ ಅಂತ ಹೇಳಿದ್ವಿ? 0.6 ಮೈಕ್ರೋಮೀಟರ್ ಅಥವಾ 600 ನ್ಯಾನೋಮೀಟರ್ ಇರುತ್ತೆ. ಈಗಿನ ರೆಡ್ ಲೈಟ್ ಹೇಳ್ದೆ ಅವಾಗ ನಾನು 600 ನ್ಯಾನೋಮೀಟರ್ ಇರುತ್ತೆ. ಸೊ ಅಷ್ಟು ಚಿಕ್ಕ ಅಪರ್ಚರ್ ತಗೋಬೇಕು ನಾವು. ಸೊ ಯಾವಾಗ ಅಷ್ಟು ಚಿಕ್ಕ ಅಪರ್ಚರ್ 600 ಅಂದ್ರೆ 0.6 ಮೈಕ್ರೋಮೀಟರ್ ಅಷ್ಟು ಚಿಕ್ಕದು ಅಪರ್ಚರ್ ಇದ್ರೆ ಅವಾಗ ಆಟೋಮೆಟಿಕ್ ಆಗಿ ಡಿಫ್ರಾಕ್ಷನ್ ಆಗುತ್ತೆ. ನಾರ್ಮಲ್ ಇದರಲ್ಲಿ ಅಷ್ಟು ಸಣ್ಣ ಅಪರ್ಚರ್ ಸಿಗೋಕ್ ಸಾಧ್ಯ ಇಲ್ಲ, ಅಂದ್ರೆ ಅಷ್ಟು ಚಿಕ್ಕ ಹೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಾರ್ಮಲ್ ಅಂದ್ರೆ ಎವ್ರಿ ಡೇ ಲೈಫ್ ಅಲ್ಲಿ ವಿ ಕಾಂಟ್ ಅಬ್ಸರ್ವ್ ಡಿಫ್ರಾಕ್ಷನ್. ಓಕೆ, ಸ್ಪೆಷಲ್ ಆಗಿ ಮಾತ್ರ ನಾವೇನ್ ಮಾಡ್ಬೇಕು? ಲ್ಯಾಬ್ ಅಲ್ಲಿ ಅಷ್ಟನ್ನ ಅಪರ್ಚರ್ನ ಅಥವಾ ಏನ್ ಹೇಳ್ತಾರೆ ಅಬ್ಸ್ಟಕಲ್ ಮಾಡ್ಬಿಟ್ಟು then only we can observe the diffraction. Not possible in the case of the normal day. Because of what? This is the condition for diffraction. What is diffraction? Deviation of light when passes through small aperture. What is the size of the aperture? That should be of the wavelength that matches with the wavelength of the incident light, that is of order of 600 or 0.6. ಕರೆಕ್ಟ್. ಸ್ಮಾಲರ್ ತಗೊಂಡ್ರು ಅಷ್ಟೇ, ಎಷ್ಟು? 400 ಅಷ್ಟಂತೂ ಬೇಕು. 400 ನ್ಯಾನೋಮೀಟರ್ ಅಷ್ಟು ಬೇಕು, ವಾಟರ್ ಇಟ್ ಮೇ ಬಿ. ಸೊ ಅದೇ 600 ಏನು ಅಷ್ಟು ದೊಡ್ಡದೇ ಮಾಡೋದು ಕಷ್ಟ. 400 ಮಾಡಕ್ ಹೋದ್ರೆ ಇನ್ನೂ ತುಂಬಾ ಕಷ್ಟನೇ, ಸಿಗೋದೇ ಕಷ್ಟ ಅಷ್ಟು. ಓಕೆ, ಅದಕ್ಕೋಸ್ಕರ ಡಿಫ್ರಾಕ್ಷನ್ ಆಫ್ ಲೈಟ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ಡೇ ಟು ಡೇ ಲೈಫ್. ಓಕೆ, ದಿಸ್ ಒನ್ ಇಸ್ ದ ಡೆಫಿನೇಷನ್ ಆಫ್ ಡಿಫ್ರಾಕ್ಷನ್. ಅಂಡ್ ವಾಟ್ ಇಸ್ ದಟ್? ದಟ್ ಈಸ್ ಅಪರ್ಚರ್ ಸೈಜ್ ಎಷ್ಟಿದೆ ಅಂತ ನೋಡ್ಬಿಟ್ಟೇನೆ ಸಹ ನಮ್ಗೆ ಏನಾಗುತ್ತೆ? ವೇವ್ಲೆಂತ್ಗೂ ಮತ್ತೆ ಅಪರ್ಚರ್ಗೂ ಮ್ಯಾಚ್ ಆದ್ರೆ ಮಾತ್ರ we can observe the diffraction pattern, otherwise no. That's why in day to day life we are not observing any diffraction pattern. Okay, so next one is okay, justifier incident light edukku irbeku. Next question is what? ವಾಪಸ್ ಹೋಗ್ಬೇಕು ಅಲ್ವಾ? ಸೊ ಕ್ವಶನ್ ಏನಿದೆ ಅಂತ ಫಸ್ಟ್ ನೋಡೋಣ.
So why diffraction effects due to sound waves are more noticeable than due to light waves? Light waves ಆಯ್ತು ಇವಾಗ ಹೇಳಿದ್ದಾಯ್ತು ನಾನು ಯಾಕೆ ಅಪರ್ಚರ್ನ ಸೈಜ್ ಇದಿರಲ್ಲ. But here what is that? Wavelength of here it is 12th one is 12th one. So ಎಲ್ಲದಕ್ಕೆ ಏನ್ ಡಿಪೆಂಡ್ ಆಗಿದೆ? ವೇವ್ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ವೇವ್ಲೆಂತ್ ಆಫ್ sound waves less or more than that of light waves. ಹಾಗಾಗಿ ನಾರ್ಮಲ್ ಪ್ರಾಕ್ಟೀಸ್ ಅಲ್ಲಿ ಏನಾಗುತ್ತೆ ಅಷ್ಟು ದೊಡ್ಡ ಅಬ್ಸ್ಟ್ರಕಲ್ಸ್ ಯಾವಾಗಲೂ ಸಿಗುತ್ತೆ. ಸೊ ಅಪರ್ಚರ್ ಇರುತ್ತಲ್ವಾ, ದಟ್ ಅಪರ್ಚರ್, ವಾಟ್ ಇಸ್ ದಟ್ ನಾರ್ಮಲ್ ಅಪರ್ಚರ್, ವಾಟ್ ಇಸ್ ದಟ್ ಸೌಂಡ್ ಫ್ರಮ್ ಟೂ ಡಿಫರೆಂಟ್ sources will diffraction gives a diffraction pattern ಎಲ್ಲ ಸುಮಾರು ಓದಿದಿವಲ್ಲ. ನೆಕ್ಸ್ಟ್ ಓದ್ತಾ ಹೋಗ್ತಾಳ 3 marks ಅಲ್ಲಿ ಹೇಳ್ತಾ ಹೋಗ್ತೀನಿ ನಾನು. Wavelength of sound waves more than that of light waves, so that what is that? The matches with the obstacle, that wavelength matches with size of the obstacle it passes through. Obstacle passed by the sound wave. So longitudinal waves ಇರುತ್ತಲ್ಲ sound waves ಇಂದ ಅದರದ್ದು wavelength usually ಎಷ್ಟಿರುತ್ತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ so this is the condition. Okay, this is how. Okay, so ಎಷ್ಟಿರುತ್ತೆ ಅಂತ ನೋಡೋಣ wavelength of sound waves. ಸೊ ಅವಾಗ ಏನಾಗುತ್ತೆ ಮ್ಯಾಚ್ ಅಷ್ಟು ದೊಡ್ಡ obstacle ಸಿಗುತ್ತೆ, ಬಟ್ $17 meters and 70 millimeters ತನಕ ಇರ್ಬೋದು. ಸೊ ಹಾಗಾಗಿ wavelength of sound waves in air is 17 meter ಆರಾಮಾಗಿ ಸಿಗುತ್ತೆ and 70 millimeter waves ಸಿಕ್ಕಿರ್ತಲ್ವಾ. ಸೊ ಹಾಗಾಗಿ ಏನಾಗುತ್ತೆ that this type of obstacle is normally observed. So that what is this? So we can here that is the diffraction pattern is more pronounced. Okay, more noticeable than due to light waves in day-to-day life. Okay, that's very important. Wavelength of sound waves more. Okay, how many? 17 meter to 70 millimeter. That of light waves more than that of light waves. That wavelength matches with the size of the obstacle. Wavelength match ಆದ್ರೆ ಮಾತ್ರ ನಮಗೆ ಏನ್ ಬರುತ್ತೆ diffraction pattern ಬರುತ್ತೆ, diffraction ಕಾಣಿಸುತ್ತೆ, ಇಲ್ಲ ಅಂತಂದ್ರೆ diffraction ಸಿಗಲ್ಲ. ಸೊ ಇದಕ್ಕೆ this is the reason. Okay, explain the how the principle of conservation of energy is consistent with interference and diffraction phenomena of light. What is the meaning of conservation of energy? Conservation of energy, we know that. ಹೌದಾ, ಇಲ್ಲೇನ್ ಕೇಳಿದರೆ explain how the principle of conservation of energy is consistent. ಯಾಕೆ? So conservation of energy diffraction ಎರಡು ಕಡೆ ಆಗುತ್ತೆ. ಯಾಕೆ ಅಂತಂದ್ರೆ conservation of energy, we know that law of conservation of energy states that energy can neither be created nor be destroyed, but it is transferred from one form to another ಅಂತ ನಿಮ್ಗೆ ಗೊತ್ತಿದೆ. ಇದು ಹೇಗಾಗತ್ತಪ್ಪ ಅಂತಂದ್ರೆ, ಸೊ ನಿಮ್ಗೆ ಏನ್ ಗೊತ್ತಿದೆ, ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ಇರುತ್ತಲ್ವಾ, ಸೊ ಏನು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಹೌದಾ, the law of conservation of energy is obeyed in the case of this one. Why? Because in this case also, no energy is created nor be destroyed. Only what happened is the energy is transformed between the regions. So how the energy is transformed between the regions? What type of regions? Equally between what? Bright fringes and dark fringes. Correct or not? So dark bands, bright band ಮತ್ತೆ dark band ಮಧ್ಯೆ ಏನಾಗಿದೆ, energy is equally distributed. No conservation, that is no energy is created nor be destroyed. Energy ಇಲ್ಲಿ ಕ್ರಿಯೇಟ್ ಆಗಿಲ್ಲ, not created, correct, not destroyed also. ಒಂದು ನಿಮ್ಗೆ ಗೊತ್ತಿದೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಬ್ರೈಟ್ ಫ್ರಿಂಜಸ್ ಬರುತ್ತೆ, ಬ್ರೈಟ್ ಬ್ಯಾಂಡ್ ಬರುತ್ತೆ, ಡಾರ್ಕ್ ಬ್ಯಾಂಡ್ ಬರುತ್ತೆ, ಡಾರ್ಕ್ ಫ್ರಿಂಜಸ್ ಬರುತ್ತೆ whenever there's a
ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆ, ಸೊ ಎರಡನ್ನೂ ಹೇಳಾಗಿದೆ. ಸೊ ಡಿಫ್ರಾಕ್ಷನ್ ಸೇಮ್ ಅದೇ ತರ. ಸೊ ಬ್ರೈಟ್ ಮತ್ತೆ ಇದರಲ್ಲಿ ಏನು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಬಿಟ್ರೆ ಎನರ್ಜಿ ಇಸ್ ಶೇರ್ಡ್ ಅಮಾಂಗ್ ದ ಬ್ರೈಟ್ ಬ್ಯಾಂಡ್ಸ್ ಅಂಡ್ ದ dark bands. So it is not lost also, it is not created also here. Only that is divided among equally among the energies transferred between bright fringes and dark fringes, not created, not destroyed. That's why it is very important. So explain how the principle. So this is the reason. The energy is not destroyed, not created, converted from one equally distributed from one region to another. What is the one is a dark fringe, other one is a this one. Okay. Conditions for the diffraction minima and maximum. Last class I'll help you. So represent graphically the variation of intensity of light due to this one at a single slit. So very important, correct? So this is also conditions for diffraction. So diffraction agbekanದ್ರೆ ಏನ್ ಬೇಕು conditions. ಮತ್ತೆ ಏನು variation represent graphically ಬರೆದಿಂತಾನೆ last class ಅಲ್ಲಿ ಎಲ್ಲಿದೆ ಅದು already I explained this one. So ಮತ್ತೆ explain ಮಾಡ್ತೀನಿ ನೋಡಿ ಅದನ್ನ. So conditions ಹೇಳತ್ತೆ. So this is the graphical representation of intensity. What they're asking? Intensity and last class intensity applied due to diffraction of single slit. Okay, intensity is like this. Okay, it is at the center it is maximum, correct? So the dark band bright band antella baru toorisdini nanu diffraction alli, correct or not? This is center one is intensity is maximum here. Intensity is maximum. Okay, here the bright band and dark band. Okay, this is the intensity by graph. Correct or not? That is a graphical representation of this one. And diffraction ಆಗ್ಬೇಕಂದ್ರೆ ಏನ್ ಬೇಕು ನಿಮ್ಗೆ ಇವಾಗ? So what is the condition? Okay, so ಇಲ್ಲಿ ಏನಾಗಬೇಕು? So last interference ಆದಾಗ ಏನಾಗಿತ್ತು? So ಅದು ಹೇಳಾಗಿತ್ತಲ್ಲ. Okay, so ಇವಾಗ ಏನ್ ಮಾಡೋಣ, ಎಲ್ಲಿ single slit. So this is to the single slit of diffraction pattern. Okay, single slit diffraction pattern. Okay, so now it is maximum minimum ಹೇಗಾಗುತ್ತೆ ಅಂತ ನೋಡೋಣ. So suppose two waves. Okay, ಅದನ್ನ ಹೇಳಾಯ್ತು ನಾನು ಆಗ್ಲೇ ಒಂದ್ಸಲ. So restrictive interference ಅಲ್ಲಿ so two waves are there. No, two waves ಇದ್ದಾಗ ಏನಿರುತ್ತೆ, ಅದಕ್ಕೆ crust ಇರುತ್ತೆ, trough ಇರುತ್ತೆ, correct or not? So crust is there, trough is there. Suppose the this is a crust, this is a trough, correct? Not this crust antivi, then trough antivi. Hauda, idra the crust. So crust of the first wave meets that is superposes upon the crust of the second wave. First crust plus second crust. Okay, so first crust of the first one meets, then what happens? You will get maximum. At the same as what ಎರಡು meet ಆದಾಗ ಏನಾಯ್ತು, troughs meet ಆಗಿರುತ್ತೆ. Okay, first trough plus second trough, it is gives the maximum. ಹಿಂಗೆ ಬೇಕಾದ್ರೂ ಬರೀಬಹುದು ನೀವು. Okay, that is whenever the crust of the first wave coincides with the crust of the second wave, then we will get the maximum. Maximum means this is the maximum. This is dark, this is bright, this is dark, idu maximum intensity. This is dark band, central dark band. Last class alla helidini nanu dark band. Okay, so ಇಲ್ಲಿ ಬಂತಲ್ವಾ ಇವಾಗ ಹೇಗೆ ಯಾಕೆ ಅಂತ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನಾನು. ಮಿನಿಮಾ ಯಾವಾಗ ಬರುತ್ತೆ? whenever the crust of the first one ಉಲ್ಟಾ ಆಗ್ಬೇಕು. crust of the first one falls on the trough of the second one. Okay, ಈ ಇದ್ರದ ಕ್ರಸ್ಟ್ ಇದ್ರ ಮೇಲೆ ಬಿದ್ದು ಸೆಕೆಂಡ್ ಒನ್ ಟ್ರಫ್ ಮೇಲೆ ಬಿದ್ರೆ ಓಕೆ ಅವಾಗ ಏನಾಯ್ತು, ಈಗ ಇಂಟರ್ಫರೆನ್ಸ್ ಹಂಗೆ ತಾನೆ ಫೇಸ್ ಇರ್ಬೇಕು, ಎಲ್ಲದು ಇದ್ರೆ ಮಾತ್ರ ಕ್ರಸ್ಟ್ ಆಫ್ ಕ್ರಸ್ಟ್ ಎಲ್ಲ ಫಾಲ್ಸ್ ಹಂಗೆ ಐತೆ, ಡಿಫ್ರಾಕ್ಟ್ ಹಂಗೇನೆ ಇದ್ದಾಗ ಏನಾಯ್ತು, ಸೊ ಯು ವೋಂಟ್ ಗೆಟ್ ದ ಬ್ರೈಟ್ ಬ್ಯಾಂಡ್, ದಟ್ ಇಸ್ ಯು ವಿಲ್ ಗೆಟ್ ದ ಡಾರ್ಕ್ ಬ್ಯಾಂಡ್, ಮಿನಿಮಾ ದ ಡಾರ್ಕ್ ಬ್ಯಾಂಡ್ and the both the sides of the central bright band, maximum what is this bright band. Very very important. So ಒಂದರ ಮೇಲೆ ಒಂದು ಬಿದ್ದಾಗ ಮಾತ್ರ ಅವಾಗ ಏನಾಯ್ತು, ಅದು ಇಂಟರ್ಫರೆನ್ಸ್ ಅಲ್ಲಿ ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಆಫ್ ವಾಟ್ ಆರ್ crust and trough, trough and crust. Okay, so this is crust to crust or trough to trough, then only maximum. Crust to trough and trough to crust. Okay, so that is ಈ ತರ ಬರ್ಕೊಳ್ಳಬೇಕಾದ್ರೆ. So this is second of C. So T and C, so T and C minima, C, T, T. Okay, same type idre maximum, opposite type idre
ಮಿನಿಮಾ. ಸೊ ಪ್ಲಸ್ ಟು ಟಫ್ ಇದ್ರೆ ಏನಾಯ್ತು ಉಲ್ಟಾ ಆಗೋಯ್ತು ಅವಾಗ. ಸೊ ಒಂದ್ರ ಮೇಲೆ ಒಂದ್ ಬಿದ್ದ ತಕ್ಷಣ ಓವರ್ಲ್ಯಾಪ್ ಆದಾಗ ಏನಾಯ್ತು, ಸೊ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಒಂದ್ರದ್ದು ಎಫೆಕ್ಟ್ ಇನ್ನೊಂದು ಎಫೆಕ್ಟ್. ಅದೇ ಒಂದ್ರದ್ದು ಪ್ಲಸ್ ಮೇಲೆ ಪ್ಲಸ್ ಬಿದ್ದಾಗ ಏನಾಯ್ತು ಲಾರ್ಜರ್ ಆಂಪ್ಲಿಟ್ಯೂಡ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ವಿಲ್ ಬಿ ದ ಆಂಪ್ಲಿಟ್ಯೂಡ್ ವಿಲ್ ಬಿ ಮ್ಯಾಕ್ಸಿಮಮ್. ಯಾಕಂದ್ರೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇದ್ರೆ ಏನಾಯ್ತು ಇಂಟೆನ್ಸಿಟಿ ಇಸ್ ಆಲ್ಸೋ ಮ್ಯಾಕ್ಸಿಮಮ್. ಹಿಯರ್ ಇಟ್ ಇಸ್ ನೋ ಸಚ್ ಥಿಂಗ್. ಓಕೆ, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ constructive interference, maxima and minima of the single slit diffraction pattern. Okay, so maxima minima pattern of the single slit. ಅದಕ್ಕೆ ನಾವು ಇಂಟೆನ್ಸಿಟಿ ಕರ್ವ್ ಬರ್ತೀನಿ, ಎಲ್ಲದನ್ನು ಸಹ ಕವರ್ ಮಾಡಿದ್ವಿ one question ಅಲ್ಲಿ. ಸೊ 2 marks question ಇಷ್ಟೆಲ್ಲ ಕವರ್ ಆಯ್ತು ಆಯ್ತಲ್ಲ. how the principle of conservation of energy is consistent with interference and diffraction ಎಲ್ಲದೂ ಹೇಳ್ತೀನಿ ನಾನು ಇವಾಗ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಇವಾಗ 2 marks ಅಲ್ಲಿ. ಓಕೆ ಓಕೆ ಸೊ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಸೊ ಡಿಫ್ರಾಕ್ಷನ್ ಅಲ್ಲಿ ಹೇಗಿರುತ್ತೆ ಪ್ಯಾಟರ್ನ್ ಅಂತ ನೋಡೋಣ ಅಲ್ವಾ. ಸೊ ನೀವು ಗೊತ್ತಿದೆ ಅದು. ಸೊ ಬಟ್ ಹಿಯರ್ ಇಸ್ ಸೋರ್ಸ್ ಇಸ್ ದಟ್, ಹಿಯರ್ ಇಸ್ ದ ಸೋರ್ಸ್. From that, what is that? Source passes through the single slit. Okay, single slit. And what is this? What is the wavefront? Like this. Wavefront will be like this. Okay, ಈ ತರ ಎಲ್ಲದನ್ನು ಸಹ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇಮ್ಯಾಜಿನೇಷನ್ ಅಲ್ಲಿ ಆಗೋದಿಲ್ಲ ಅದನ್ನು ಸಹ. ಸೊ ಅವಾಗ ಏನಾಯ್ತು, ಸೊ that is obstacles with slit. So obstacle is what? That is the slit. Okay, only one slit. Okay, single slit or obstacle. Okay, so this is the source of light. It is what? This is a wavefront. Okay, wavefront, new wavefront. So first one ilinda start agit plain wavefront, ಇಲ್ಲಿ ಬಂದಷ್ಟಿಗೆ spherical ಆಯ್ತು. That is new wavefront is formed. And from that what happened? So because of this, what you will get on the screen? So screen ಅಲ್ಲಿ ಏನ್ ಬರುತ್ತೆ, diffraction pattern ಬರುತ್ತೆ ಈ ತರ. ಕರೆಕ್ಟ್. ಸೊ ಇದೇನ್ ಬರೀತಾರೆ, ಯೂಶಲಿ ಹಿಂಗ್ ಬರೀತಾರೆ. So usually what is this? Interference pattern tane diffraction pattern single slit alle bandirutte hauda. So that is how it is. Like this you will get the diffraction pattern. Okay, diffraction pattern hegirutte andre so central maxima irutte. So illide nodi, central maxima bright band irutte, hogta hogta chikkadagta hogutte. Correct. Correct. This distance is what? This distance is the D. Okay, so where light intensity is its highest and lowest. So this is the highest. Okay, diffraction minimum and maximum is what? Minimum and maximum points of diffraction pattern where what happens? Light intensity is at its highest and lowest points. Is at its highest and lowest points. ಇದೆಲ್ಲ 1 mark question ಗೆ ಅಂತಾನೆ ಕೇಳಬಹುದು. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡೋಣ ಇವಾಗ. ಸೊ ನೆಕ್ಸ್ಟ್ ಏನೇನು ಕ್ವಶನ್ಸ್ ಇರುತ್ತೆ ಅಂತ ನೋಡ್ತಾ ಹೋಗ್ತೀನಿ ನಾನು ಇವಾಗ. ಸೊ ನೆಕ್ಸ್ಟ್ ಇದು ಸುಮಾರು ಕ್ವಶನ್ಸ್ ಎಲ್ಲ 1 mark ಅಲ್ಲಿ ಬಂದಿರೋದ್ರಿಂದ ಯೋಚಿಸ್ಬೇಕಾಗತ್ತೆ ನಾವು ಇವಾಗ. Next question is, okay, they're asking about the red shift and blue shift. Okay, 1 second. So red shift and blue shift. Actually sound alla the Doppler effect anta helತೀವಿ. So if here it is, what happens is, okay, suppose if it is a source is here. Okay, ಸೋರ್ಸ್ ಇಲ್ಲಿತ್ತ ತಕ್ಷಣ ಏನಾಯ್ತು, ಸೋರ್ಸ್ ಇಲ್ಲಿತ್ತ ತಕ್ಷಣ ಇವಾಗ ಏನಾಯ್ತು, ನೀವು ಹತ್ರ ಬರ್ತ ಅಬ್ಸರ್ವರ್ ಇದಲ್ಲ, ಅಬ್ಸರ್ವರ್ ಹತ್ರ ಹೋದ್ರೆ. ಓಕೆ,
So this is the source is like this. If the source moves away from the observer, depends upon what? Red shift and blue shift depends upon the, that is nothing but what? Changes in the wavelength and frequency. R, what is this? R. Changes, first changes in the wavelength and frequency of light. Changes in the wavelength and frequency of light occur when source moves relative to an observer. ಇವಾಗ ಏನಂತೆ ಅಂತ ಗೊತ್ತಾ? ಸಪೋಸ್ ದ ಸೋರ್ಸ್ ಇದೆ. ಸೋರ್ಸ್ ಅಲ್ಲಿ ಏನಿರುತ್ತೆ ನಮ್ಗೆ ಗೊತ್ತಿರೋ ಹಾಗೆ ವೈಟ್ ಲೈಟ್ ಇರುತ್ತೆ. ವೈಟ್ ಲೈಟ್ ಅಲ್ಲಿ ಸೋರ್ಸ್ ಇದ್ರೆ ಏನಿರುತ್ತೆ? ಗ್ರೀನ್, ಬ್ಲೂ ಕಲರ್ ಅಂಡ್ ರೆಡ್ ಕಲರ್ ಇರುತ್ತೆ. ಹೌದಾ? Away from an observer, the light appears redder. Okay. So if the light is moving away from the observer, so the person is observing from here. Okay. If this is the moves away from, then what happens? It will appears as if it is source. Light appears as if it is what? Source moving away from observer, appears as if it is what? Light appears red in color. red shift ಜಾಸ್ತಿ ಆಗ್ತಾ ಹೋಗುತ್ತೆ. ರೆಡ್ ಕಲರ್ ಕಡೆ ನಮಗೆ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ. ರೆಡ್ ಕಲರ್ ಜಾಸ್ತಿ ಕಾಣಿಸುತ್ತೆ. appears more red. Okay, ಜಾಸ್ತಿ reddish ಜಾಸ್ತಿ ಆಗ್ತಾ ಹೋಗುತ್ತೆ. reddish color ಜಾಸ್ತಿ ಆಗ್ತಾ ಹೋಗುತ್ತೆ whenever it moves away from this one. So because of what? It has a longer wavelength. Suppose the light moves towards the observer. So the observer is here. Light moves. So light source moves towards this him. Then what? How much it appears? It appears blue. Okay. So color change ಮಾಡಕ್ಕಿದ್ರೆ ಮಾಡ್ಬೋದು ಅಲ್ವಾ? So ನಾವು color change ತೋರಿಸಬೇಕು. So blue is what? That is appears as if it is blue. It is moves towards the observer. Okay, so this is known as red shift. Shift ಅಂತಂದ್ರೆ ಏನಾಯ್ತು? ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ whenever the observer, with respect to observer, source is moving from the observer, or source is moving towards the observer, because of what? Blue is having what? Shorter wavelength. Larger wavelength ಅಥವಾ smaller frequency. Shorter wavelength ಅಥವಾ larger frequency. ಶಾರ್ಟರ್ ವೇವ್ಲೆಂತ್ ಇರೋದ್ರಿಂದ ಹತ್ರ ಬಂದಂಗೆ ಬ್ಲೂ ಕಾಣಿಸುತ್ತೆ, ಹತ್ರ ಬರ್ತಿರೋಂಗೆ. ಇಲ್ಲ ಅಂದ್ರೆ ಏನ ಕಾಣಿಸುತ್ತೆ? ರೆಡ್ ಕಾಣಿಸುತ್ತೆ. ಸೊ ಕರೆಕ್ಟ್. ಸೊ ಇವಾಗ ಏನಾಗುತ್ತೆ? ಸೊ ಬೋತ್ ವಿಲ್ ಬಿ ಸೊ ಲಾರ್ಜರ್ ವೇವ್ಲೆಂತ್ ಅಂತೆ, ಸ್ಮಾಲರ್ ವೇವ್ಲೆಂತ್ ಅಂತ ನೋಡ್ಬೇಕು. ಸೊ ರೆಡ್ ಕಾಣಿಸಬೇಕಾದ್ರೆ ಏನಾಗಬೇಕು? ಅಬ್ಸರ್ವರ್. ಸೊ ದಿಸ್ ಇಸ್ ಹೌ ಇಟ್ ಇಸ್. ಓಕೆ, ದಟ್ ಇಸ್ ನೋನ್ ಆಸ್ ರೆಡ್ ಶಿಫ್ಟ್ ಅಂಡ್ ಬ್ಲೂ ಶಿಫ್ಟ್. ವೇವ್ಲೆಂತ್ ಲಾರ್ಜರ್ ಇತ್ತಂದ್ರೆ ಹೆಂಗಿರುತ್ತಪ್ಪ? ಈ ತರ. ಸೊ ಶಾರ್ಟರ್ ವೇವ್ಲೆಂತ್ ಅಂದ್ರೆ ಹೆಂಗಿರುತ್ತೆ? ಕರೆಕ್ಟ್. This is for blue, this is for red. Okay, so this is how you have to observe. So this is known as red shift and blue shift. They'll ask what is red shift and blue shift ಅಂತ ಕೇಳ್ತಾರೆ. 1 ಮಾರ್ಕಿಗೆ MCQ ಕೇಳ್ಬೋದು. ಸೊ ಎರಡನ್ನೂ ನಾನು ಕ್ಲಬ್ ಮಾಡಿ ಬರ್ತಿದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಎಲ್ಲದನ್ನು ಜಾಯಿನ್ ಮಾಡಿ ಬರಿತಾ ಇದ್ದೀನಿ. So next one is slide. Next one is so actually polarization transverse nature is not 1 second. Is there one more question is there? Okay, interference pattern idalva. One question, very important question is there. Okay, interference and diffraction, whether interference and diffraction proves transverse nature of light. ಸಾಧ್ಯ ಇಲ್ಲ. ನೋ. ಓಕೆ, ಸೊ ಟ್ರಾನ್ಸ್ವರ್ಸ್ ನೇಚರ್ ಆಫ್ ಲೈಟ್ ಪ್ರೂವ್ ಮಾಡೋದು ಯಾವುದು? ಓನ್ಲಿ ಒನ್ ಥಿಂಗ್, ದಟ್ ಇಸ್ ಪೋಲಾರಿಟಿ. ಯಾಕೆ ಇದು ಪ್ರೂವ್ ಮಾಡ್ತಾ ಇಲ್ಲ? ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಪ್ರೂವ್ಸ್ ನೋ.
ನೋ ಅಂತ ಬರೆಯೋಣ. ಯಾಕೆ ಅಂತ ಹೇಳೋಣ. reason is, listen here, this interference and diffraction pattern can be possible. Interference and diffraction pattern, but diffraction phenomena, okay, possible with what? Possible with phenomenon observed in sound waves also. ಬಟ್ ಟ್ರಾನ್ಸ್ಫರ್ಸ್ ನೇಚರ್ ಇರೋದು ಅದು ಲೈಟಿಂಗ್ ಮಾತ್ರ, ಬಟ್ ಇದ್ರಲ್ಲಿ ಏನಿದೆ ಸೌಂಡ್ ವೇವ್ಸ್ ಆಲ್ಸೋ. ಸೊ ಇವಾಗ ಯಾವ್ದಾದ್ರು ಇಂಟರ್ಫರೆನ್ಸ್ ಆಯ್ತು ಅಥವಾ ಡಿಫ್ರಾಕ್ಷನ್ ಆಯ್ತು ಅಂದ ತಕ್ಷಣ ವಿ ಕಾಂಟ್ ಸೇ ದಟ್ ಇಟ್ ಇಸ್ ಅ ಟ್ರಾನ್ಸ್ಫರ್ ಲೈಟ್. ಓಕೆ, ದಿಸ್ ನಾಟ್ ಅ ಲೈಟ್, ದಿಸ್ ಅ ಲೈಟ್. ಓಕೆ, interference and diffraction phenomena observed in sound waves also. So that longitudinal waves also. That is longitudinal waves also. Longitudinal waves also gives interference and diffraction. Also undergoes. Correct. So only thing is what? Then which one is the that is the condition? Which phenomena proves the transverse nature of light? That goes from polarization. Last class one helidin nan 1 mark question again. So polarization is the phenomena which confirms the transverse nature of light. But interference diffraction, no, not possible, because reflection not possible because of what? Because sound waves also undergoes reflection. Sound waves also undergoes interference. Sound waves also. Sound wave is what? Sound wave is a longitudinal wave. Okay, interference, reflection, everything is can be phenomena can be observed both in the longitudinal also, transverse also, sound waves also, light waves also. But what is this proof? Proof of this one is transverse nature is what? Which phenomena proves then? Okay, which phenomena proves? Only the polarization. Polarization proves what? It proves transverse nature of light. Okay, that's the important thing you should observe. So the class helidini nan elladanu saha. So this is how it is works. Okay, Bruce test one problem. So most of the numericals solve ಮಾಡಾಗಿದೆ. Next one is next ಅನ್ನೋದು ಅಂತ ನೋಡೋಣ. ಯಾಕೆ ಅಂತಂದ್ರೆ ಇದೆಲ್ಲ ಇರೋದು ನ್ಯೂಮೆರಿಕಲ್ಸ್, ಅದನ್ನ ಆಲ್ರೆಡಿ ಒಂದೇದಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ 1 ಮಾರ್ಕ್ ಅಲ್ಲಿ. ಸೊ ನೆಕ್ಸ್ಟ್ ಇವಾಗ ಏನ್ ನೋಡ್ತಾ ಇಲ್ಲ, ಪೋಲರೈಸೇಷನ್ ಆಯ್ತು. ನೆಕ್ಸ್ಟ್ ಹೇಗೆ ನೀನು ಪೋಲರೈಸ್ ಲೈಟ್ ಮತ್ತೆ ಅನ್ಪೋಲರೈಸ್ ಲೈಟ್ ಹೇಗೆ ಬರೆಯೋಣ ಅಂತ ಅದೇನು ಡ್ರಾಮ್ಯಾಟಿಕಲಿ. ಸೊ ವಾಟ್ ಈಸ್ ಆಕ್ಚುಲಿ ಪೋಲರೈಸೇಷನ್? ಓಕೆ, ಪೋಲರೈಸೇಷನ್ ಹೇಗಿರುತ್ತೆ ಅದ್ರದ್ದೆಲ್ಲದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತೆ. ಸೊ ಅದನ್ನ ಈ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಏನಾಗಿರುತ್ತೆ ಅಂತಂದ್ರೆ suppose some slit, one slit ತಗೋತಾ ಇದ್ದೀನಿ ಇವಾಗ. So in that what is that? Unpolarized. So polarized light with unpolarized normal light. Okay, so normal light ಅಂತ ಏನು? So incident light wave from what is that? Now light from the sunlight. Okay, sun is having what? Sunlight is having ಮತ್ತೆ ಅದನ್ನ ಹೇಳ್ಬೇಕಂದ್ರೆ ಏನಿರುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೆ ಏನು? It has both electric vector and magnetic field vector like this. Whenever it passes through the slit like this. Okay, actually polarizer ಅಂತ ಹೇಳ್ತಾರೆ. ಒಂದು ಸ್ಲಿಟ್ ಮೂಲಕ ಬರುತ್ತೆ. ಸ್ಮಾಲ್ ಸ್ಲಿಟ್ ಇರುತ್ತೆ. ಅವಾಗ ಏನಾಯ್ತು ಈ ಸ್ಲಿಟ್ ಮೂಲಕ ಬರೋಷ್ಟೊತ್ತಿಗೆ ಅಂತಂದ್ರೆ, so what happened is output wave from this one. Okay, it is having all the waves in that is the vibrating in all the direction. What is that? That is known as a unpolarized light. Unpolarized light. Normal light from the sun, any beam or sun or anywhere. Non-polarized light, normal light. ಎಲ್ಲಾ ಕಡೆ ವೈಬ್ರೇಷನ್ ಆಗ್ತಿರುತ್ತೆ. and this vibration is restricted to what? A single plane. ಎಲ್ಲಾ ಕಡೆ ಅಂದ್ರೆ 3D ಅಲ್ಲಿ ಎಲ್ಲಾ ಕಡೆಯಿಂದಲೂ ಸಹ ವೈಬ್ರೇಟ್ ಆಗಿರೋದು. ಈಗ ಬರೋಷ್ಟೊತ್ತಿಗೆ ಏನಾಗುತ್ತೆ? ಸೊ ಇದೆಲ್ಲ ಅಬ್ಸ್ಟ್ರಾಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ
ಆ ಸಿಂಗಲ್ ಸ್ಲಿಟ್ ಮೂಲಕ ಪಾಸ್ ಆಗೋಷ್ಟೊತ್ತಿಗೆ ಬೇರೆದೆಲ್ಲ ಅಬ್ಸಾರ್ಬ್ ಆಗ್ಬಿಡುತ್ತೆ. ಸೊ ಓನ್ಲಿ ವಾಟ್ ಇಸ್ ದಿಸ್ ಎಮಿಟೆಡ್ ಲೈಟ್ is what? Emitted light vibrates in only restricted to one plane. Correct or not? It has both electric and magnetic fields. Correct or not? So ಇದ್ರ ಏನಾಯ್ತು, one ಮಾತ್ರ ಬಂತೀವಿ. Correct. This is how you have to understand this one. Okay. This is the polarized light. ಅಂದ್ರೆ ಏನಾಯ್ತು, the vibration is restricted to a single plane. Yeah, oscillation of light is right down here. What is this? The phenomena. Polarization of light is a phenomena. Is phenomena of light. You can write like this: phenomenon of light. In which normal light is vibration. That's also in which oscillation of, you can write like this: oscillation of, definition hengide henge barena. Normal light is restricted to what? Restricted to a specific single plane. Okay, it has both electric field vector and magnetic field vector, but it is restricted to only single plane in all the directions. So all the directions ಇರುತ್ತಿತ್ತು. So again ಆಯ್ತು ಇವಾಗ it is restricted to a single plane. Okay, after passing through what? After passing through polarized ಅಂತ ಹೇಳ್ಬೋದಪ್ಪ, ಸ್ಲಿಟ್ ಅಂತ ಹೇಳ್ಬೋದು. After passing through slit ಅಂತ ಯಾವ್ದಾರ ಮೂಲಕ ಪ್ಲಾಸ್ ಆಗ್ಬೇಕು, ಯಾಕಂದ್ರೆ that will abstract the other vibrations. ಡೈರೆಕ್ಟ್ ಆಗಿದ್ರೆ ಹಾಗೆ ಇರುತ್ತೆ. ಓಕೆ, ಯೂಶಲಿ ಹೇಗೆ ಬರೀತಾರೆ ಅಂತ diagrammatically how we'll represent this one. So that is how it is like this only. So ಇದು reflections ನಾವು polarization ಬರೀತೀವಿ ಹೇಗೆ ಅಂತಂದ್ರೆ I will show you. This is how the reflection, that is normal light is vibrating in all the directions whenever it passes through the slit or something. Okay, from the source, it is a source. Okay, from whenever it passes through some slit or polarized also, you can say. Okay, slit in the baratte. So this is known as a polarized. If it passes through, then what happens? The restrictions is one single plane. Okay, see, this is like this. Correct. Perpendicular illa, perpendicular idre illond dot idbekagutte. So no need to write the dot here. This is how the diagrammatic representation of a polarized way. This is a unpolarized light. Polarized light. ಹೀಗೂ ಬರೀತಾರೆ. ಇದಿದ್ರೆ ಏನಾಯ್ತು, ಇಟ್ ಇಸ್ ಅನ್ಪೋಲರೈಸ್ಡ್ ಲೈಟ್. ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇದೆ, ಇಲ್ಲಿ ಪ್ಯಾರಲಲ್ ಡೈರೆಕ್ಷನ್ ಎರಡು ಇದೆ, ಪ್ಲೇನು ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಇರುತ್ತೆ. ದಟ್ ಇಸ್ ಆಲ್ಸೋ ಪಾಸಿಬಲ್. ಓಕೆ, ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಲೈಕ್ ದಿಸ್. ಸೊ ದಿಸ್ ಇಸ್ ಹೌ, ಸೊ ಇಟ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಅ ಪೋಲರೈಸೇಷನ್. ಸೊ ಪೋಲರೈಸೇಷನ್ ಅಲ್ಲಿ ರೆಪ್ರೆಸೆಂಟೇಷನ್ ಅಂತ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಕ್ವಶನ್ ಇದೆ ನೋಡೋಣ. ಪೋಲರೈಸೇಷನ್ so now it is the polarization
ಇದನ್ನೇನಂತೀವಿ ನಾವು, ಇದನ್ನ ಪೋಲರೈಸರ್ ಅಂತಾರೆ ಅಥವಾ ಪೋಲರಾಯ್ಡ್ ಅಂತಾರೆ. ದಟ್ ಈಸ್ ಪೋಲರೈಸರ್ ಈಸ್ ವಾಟ್? ಪೋಲರೈಸರ್ is a one what we call one material, okay, which polarizes the light. One more thing is that here we will put one thing that is known as an analyzer. Analyzer ಏನ್ ಮಾಡುತ್ತೆ? So what is analyzer will do? Analyzer will analyze, okay, so whether the light is polarized or not, okay. So analyzer ಮಾಡುತ್ತೆ, that is known as the analyzer. Here that is polarizer and analyzer. If it passes through that one, what happens? That is analyzer. So the angle is different. So we will write like this, okay. So formula is the malus, that is known as one formula we can write, okay. Intensity of the transmitted light, intensity of the incident light. If I naught is the intensity of the incident light, intensity of the incident light, I is the intensity of the transferred light, intensity of incident light. ಈ ಅನಲೈಸರ್ ನ ಬೇರೆ ಬೇರೆ ಆಂಗಲ್ ಇಟ್ಟು ನೋಡ್ತಾರೆ, ಓಕೆ. ಅದಕ್ಕೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಬಟ್ ಹಿಯರ್ ಇಟ್ ಇಸ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಡೆಫಿನೇಷನ್ ಫಾರ್ ದಿಸ್ ಒನ್. ಸೊ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ಮತ್ತೆ ಐ ಇಸ್ ವಾಟ್? ಐ ಇಸ್ ದ intensity of transmitted light. ಇದ್ರೆ ಇದೆರಡಕ್ಕೂ ಸಹ, ಪೋಲರೈಸರ್ಗೂ ಸಹ ಅನಲೈಸರ್ಗೂ ಏನು ಒಂದ್ ಆಂಗಲ್ ನಲ್ಲಿ ರೊಟೇಟ್ ಮಾಡಿ ನೋಡ್ತಾರೆ. ಸೊ ದಟ್ ಈಸ್ ನೋನ್ as that angle is theta, is the angle between the polarizer and the analyzer. One more thing is that theta, angle between polarizer and analyzer. So 2 marks question ಅಲ್ಲಿ ಇದೆಲ್ಲ ಕೇಳಿಲ್ಲ, ಓಕೆ. ಸೊ 2 marks question polarization ಕೇಳಿದ್ರೆ, next very important thing is using this one we have to define what? Malus law, okay. So using these things, what is that? Using calcite crystal, Malus discovered, okay, Malus law, okay. Malus discovered this law, that is Malus law. What is that? Depending upon the that shows the intensity of the incident light and the intensity of the transmitted light depending upon the theta, angle theta also, that whenever it passes through polarizer also and analyzer. So that formula is what? I is equal to, ಅದನ್ನ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, I naught into cos square theta, okay. This is the formula of Malus law, okay. Malus law you can write, okay. This is how you have to understand and have to solve. Okay, this is the what they will ask. So what is I? What is I naught? What is cos theta? Ishtu saha ಏನ್ ಕೇಳಿದಾರೆ question ಅಲ್ಲಿ. So write Malus law and define the terms ಅಂತ ಕೇಳಿದೆ 2 marks ಗೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ಸೊ ಪೋಲರೈಸರ್, ಅನಲೈಸರ್ ಎಲ್ಲ. So these are all the things that comes for the examination 2 marks ಗೆ ಬರುತ್ತೆ. So next one is about the polarizer ಬಗ್ಗೆನೂ ಹೇಳಿತು, polarides ಬಗ್ಗೆ next ಹೇಳೋಣ ಅಂತೆ. ಸೊ ಅದು ಏನು ಅಪ್ಲಿಕೇಶನ್ಸ್ ಕೇಳಿದ್ರೆ, ಹೆಣ್ಣ polarides are what? So sunglasses ಇರುತ್ತಲ್ಲ, sunglasses are polarized because of what it absorbs. So ಹೊರಗಡೆ ಹೋದಾಗ ಏನಿರುತ್ತೆ, ಎಲ್ಲಾ ಕಡೆಯಿಂದ ಲೈಟ್ಸ್ ಗ್ಲೇರಿಂಗ್ ಅಂತ ಏನ್ ಹೇಳ್ತಾರೆ, ಎಲ್ಲಾ ಕಡೆಯಿಂದ ಲೈಟ್ಸ್ ಬಂದು ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ಗ್ಲೇರಿಂಗ್ ಅಂತ ಹೇಳ್ತೀವಿ ನಾವು. ಎಲ್ಲಾ ಕಡೆಯಿಂದ ಬರ್ತಿರುತ್ತೆ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಸನ್ ಗ್ಲಾಸಸ್ ಅನ್ನು ಯೂಸ್ ಮಾಡ್ತಾರೆ. ಸನ್ ಗ್ಲಾಸಸ್ ಆರ್ ವಾಟ್? ಸನ್ ಗ್ಲಾಸಸ್ ಆರ್ polarides. Polarides are what? Polarides are those which will convert the all directional wave into unidirectional wave. That is a polarization. So it makes the it converts the lights into one plane, okay. So ಏನಾಯ್ತು, ಎಲ್ಲಾ ಕಡೆಯಿಂದ ಬರ್ತಿರೋಂತ ಲೈಟ್ ಒಂದೇ ಒಂದು ರೆಸ್ಟ್ರಿಕ್ಷನ್ ಗೆ ಕಾಣಿಸುತ್ತೆ, ಯಾಕಂತಂದ್ರೆ ಸೊ ಒನ್ ಡೈರೆಕ್ಷನ್ ಮಾತ್ರ ಕಾಣಿಸುತ್ತೆ, ಎಲ್ಲಾ ಕಡೆಯಿಂದ ಬಂದು ಕಣ್ಣಿಗೆ ಎಫೆಕ್ಟ್ ಅಂದ್ರೆ ಕಣ್ಣಿಗೆ ಹೊಡೆಯೋದು ಅಂತ ಹೇಳ್ತಾರೆ. ಅಂದ್ರೆ ನೀವು ಕಣ್ಬಿಟ್ಟು ಬಿಸಿಲು ಬಂದಾಗ ವಾಟರ್ ವೇವ್ಸ್ ಅಲ್ಲಿ, ಓಕೆ, ವಾಟರ್ ವೇವ್ಸ್ ನೋಡಿದ್ರೆ ನೀವು ಏನಾಗುತ್ತೆ, ಎಲ್ಲಾ ಕಡೆಗೂ ಸಹ ಆ ವೇವ್ಸ್ ಕರೆಕ್ಟ್ ಆಗಿ ವಾಟರ್ ಮೇಲೆ ಬಿದ್ದಾಗ ಎಲ್ಲಾ ಕಡೆಗೂ ಏನಾಗುತ್ತೆ, ಕರೆಕ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ, ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಅದು ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಪೋಲರೈಡ್ಸ್ ಯೂಸ್ ಮಾಡ್ತಾರೆ. ಸನ್ ಗ್ಲಾಸ್ ಇಸ್ ಒನ್ ಸಚ್ ಪೋಲರೈಡ್, ಓಕೆ. That polaroid we will use for what? To protect the eyes from the glaring, okay, glaring effect of the ಅವಾಯ್ಡ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಸನ್ ಗ್ಲಾಸಸ್ ಆರ್ ಯೂಸ್ಡ್ as polaroid because of what? It will convert the all directional vibration of the wave into a unidirectional, that is in a restricted to a plane. So that is the thing we have to understand.
ನೆಕ್ಸ್ಟ್ ಒನ್ ಇಸ್ ಇನ್ನೇನಾಗಿದೆ ಅಂತ ನೋಡೋಣ. ಸೊ ಕ್ರಿಟಿಕಲ್ ಆಂಗಲ್ ಎಲ್ಲ ಹೇಳಾಯ್ತು ನಾನು, ಪೊಲರೈಸಿಂಗ್ ಆಂಗಲ್ ಮತ್ತೆ ಕ್ರಿಟಿಕಲ್ ಆಂಗಲ್ ಬ್ಯೂಸ್ಟರ್ಸ್ ಎಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಅದಕ್ಕೋಸ್ಕರ ಈ ಸಲ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಮಾಡ್ಲಿಲ್ಲ ನಾನು ಅದನ್ನ. ಸೊ ನೆಕ್ಸ್ಟ್ ಒನ್ ಇಸ್ ಮತ್ತೆ ನ್ಯೂಮೆರಿಕಲ್ಸ್ ಅಂದ್ರೆ ಹೇಳೋಣ ಅಂತೆ. ನನ್ನ ಪ್ರಕಾರ 2 ಮಾರ್ಕ್ಸ್ ಏನೇನ್ ಬರುತ್ತೆ ಅದೆಲ್ಲದನ್ನು ಸಹ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಸೊ 1 ಮಾರ್ಕ್ ಅಲ್ಲೂ ಸಹ ಕಂಪ್ಲೀಟ್ ಮಾಡಿದೆ ಸುಮಾರು ಕ್ವಶನ್ಸ್ ನ, 2 ಮಾರ್ಕ್ಸ್ ಅಲ್ಲೂ ಸಹ ಕಂಪ್ಲೀಟ್ ಮಾಡಿದೀನಿ. ಇನ್ ನೆಕ್ಸ್ಟ್ 3 and 5 ಮಾರ್ಕ್ಸ್ ಅಲ್ಲಿ ಕಂಪೈನ್ ಮಾಡಿ ನೋಡೋಣ ಅಂತೆ. ಸೊ ರೆಸ್ಟ್ ಶಿಫ್ಟ್ ಎಲ್ಲದೂ ಹೇಳಾಯ್ತು ನಾನು, ಎಲ್ಲದನ್ನು ಹೇಳಿದೀನಿ ಅಂತ. 2 ಮಾರ್ಕ್ಸ್ ಇಂದು ಆಲ್ಮೋಸ್ಟ್ ಆಲ್. ಓಕೆ, ಸೊ ವಾಟ್ ಆರ್ ದ ಥಿಂಗ್ಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್, ಆಲ್ಮೋಸ್ಟ್ ಆಲ್ ದ ಥಿಂಗ್ಸ್ ಐ ಎಕ್ಸ್ಪ್ಲೈನ್ ಅಬೌಟ್ ದ ಪೋಲರೈಸೇಷನ್ ಆಲ್ಸೋ. ಅದಕ್ಕೂ ಮುಂಚೆ ಬ್ರೂಸ್ಟರ್ಸ್ ಲಾ ಎಲ್ಲ ಹೇಳಾಗಿತ್ತು. ಏನೇನು ಪೋಲರೈಸ್ ಬಗ್ಗೆ ಹೇಳಬೇಕು. So 2 methods ಕೇಳಿದರೆ. Okay, Brewster's law is one thing. Okay, reflection and scattering. So 2 methods of producing polarized light. Okay, 2 methods of producing polarized light. ಹೇಗಪ್ಪ, normal reflection itself is what? Polarized light. 2 methods. Okay, reflection. Normal reflection itself is from the normal reflection only you will get the polarized light. How? So suppose the reflection takes place whenever a light incident ಅಂತ ಹೇಳಿದ್ನಲ್ಲ, ವಾಟರ್ ಸರ್ಫೇಸ್ ಮೇಲೆ ಬಿತ್ತು ಅಂತ ಹೇಳ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಗ್ಲಾಸ್ ಬಿದ್ದಾಗ ಏನಾಯ್ತು. ಸೊ ದಿಸ್ ಇಸ್ ದ ಕಂಡೀಷನ್ ಆಫ್ ದ ಲೈಟ್. ಓಕೆ, ಇನ್ಸಿಡೆಂಟ್ ಲೈಟ್ ಯು ಲೈಟ್ ಲೈಕ್ ದಿಸ್. ಓಕೆ, ಈ ತರ ಬರೀತೀವಿ ನಾವು. ಓಕೆ, ಇದು 2 ಡೈರೆಕ್ಷನ್ಸ್ ಇರುತ್ತೆ ಅಂತ ಬರುವಂತದ್ದು. ರಿಫ್ಲೆಕ್ಷನ್ ಏನಾಗಿರುತ್ತೆ, ಇಟ್ ಫಾಲೋಸ್ ವಾಟ್? ಲಾಸ್ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ಲೈಟ್ ವಿಲ್ ಬಿ ಇನ್ ಅ ಸಿಂಗಲ್ ಪ್ಲೇನ್. ಈ ತರ ಡಾಟ್ ಬರಿಬಾರ್ದು ರಿಫ್ಲೆಕ್ಷನ್ ಆದಾಗ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಎಲ್ಲದೂ ಇಲ್ಲಿದೆ. ಓಕೆ, ಆಂಗಲ್ ಆಫ್ ಐ, ಆಂಗಲ್ ಆಫ್ ಆರ್ ಎಲ್ಲದೂ ಆಗುತ್ತೆ. That is what? That is the condition. See, the dotted line iruttala. So this is one. How to get polarized light. Okay, 2 methods to get how to get polarized light. Okay, that is one is reflection like this. Next one is what? Next one is scattering. So reflection of light is also known as Brewster's law. At the last class I'll hear you much answer. So you know, refractive index is dependent on the theta. Okay, tan theta, that you know. Okay, next one is transmission. ಎಲ್ಲದರಲ್ಲೂ ಏನ್ ನಿಮ್ಗೆ ಬೇಕಾಗಿರೋದು ಏನಂತಂದ್ರೆ, ಸೊ ದ ಲೈಟ್ ವಿಲ್ ರೆಸ್ಟ್ರಿಕ್ಟೆಡ್ ಟು ಸಿಂಗಲ್ ಪೇನ್. ಎಲ್ಲಾ ಕಡೆಯಿಂದ ಬಂದಿರುವಂತಹ ಲೈಟ್ ಒಂದೇ ಒಂದು ಸಿಂಗಲ್ ಪೇನಿಗೆ ಆಗಿರುತ್ತೆ. ಸೊ ದಟ್ ಈಸ್ okay. So polarized filters. So that is polarized transmission. It is having filters. So that is scattering transmission is due to what? That is using filters. So polarized filters are there. ಹೇಳಿದ್ರಂತೆ ಏನು sunglass ಎಲ್ಲ ಹೇಳಾಯ್ತಾರೆ filters. Okay, dichroic materials absorb a specific polarization of light and transmit the rest. 2 planes of transmission. Okay, reflection, transmission. Polarides are there, filters are there. So ಎಲ್ಲದನ್ನು ಸಹ ಯೂಸ್ ಮಾಡ್ಬಿಟ್ಟು ನಾವೇನು ಯೂಸ್ ಮಾಡ್ತಾರೆ, polarides are what? Chemicals. Okay, chemicals. Okay, these chemicals, some chemicals will turn the vibration rotation. That is a plane turn ಮಾಡ್ಬಿಡುತ್ತೆ. Calcite crystal ಇದೆ. So polaroid ಏನಿದೆ, the sunglass is also polaroid. That is filter materials called polaroid filters. These are all filters are there and polaroid filters are there. Chemical composition, it has having some chemical composition. From that you can change the ಕೇಳಿದಾರೆ ಇಲ್ಲಿ ಅದರಲ್ಲಿ. ಸೊ ಇದು ಆಕ್ಚುಲಿ 3 ಮಾರ್ಕ್ಸ್ ಕೇಳ್ತಾರೆ. ಟ್ರಾನ್ಸ್ಮಿಷನ್, ರಿಫ್ಲೆಕ್ಷನ್ ಅಂಡ್ reflection is there, transmission is there, scattering is there. From all these things using polarides and filters we will get the plane polarized light. Okay, these are all the conditions. Okay, what are the conditions? Brewster's law is the condition that I will explain whenever the for 3 marks and all. So these are all the things we have to understand from the. So ಇನ್ನೇನ್ ಮಾಡಿದೆ, ಇಂಟರ್ಫರೆನ್ಸ್ ಆಯ್ತು, ಡಿಫ್ರಾಕ್ಷನ್ ಆಯ್ತು, ಪೋಲರೈಸೇಷನ್ ಆಯ್ತು, ಎಲ್ಲದೂ ಸಹ 2 ಮಾರ್ಕ್ಸ್ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ನೆಕ್ಸ್ಟ್ condition for minimum maximum ಆಯ್ತು, ರೆಡ್ ಶಿಫ್ಟ್ ಆಯ್ತು, ಬ್ಲೂ ಶಿಫ್ಟ್ ಆಯ್ತು, ಬ್ಲೂ ಶಿಫ್ಟ್. these are all for what? That is for these things will comes first 2 marks. ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ
1 mark ಅಲ್ಲೂ ಆಲ್ಮೋಸ್ಟ್ ಆಲ್ ದ ಥಿಂಗ್ಸ್ ಕವರ್ಡ್. ಓಕೆ, 2 marks ಅಲ್ಲೂ ಸಹ ಆಲ್ಮೋಸ್ಟ್ ಆಲ್ ದ ಚಾಪ್ಟರ್ಸ್ ಸ್ಟೆಪ್ ಟಾಪಿಕ್ಸ್ ಎಲ್ಲ ಕವರ್ ಆಗಿದೆ. ಸೊ ನೆಕ್ಸ್ಟ್ ಇರೋದೇನು 3 marks ಮತ್ತೆ 5 marks ಮತ್ತೆ ನ್ಯೂಮೆರಿಕಲ್ಸ್ ಹೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ 1 mark ಅಥವಾ 2 marks ಅಲ್ಲಿ ನ್ಯೂಮೆರಿಕಲ್ಸ್ ಬಂದ್ಬಿಡುತ್ತೆ ಅಂತ. ಸೊ 1 mark ಅಲ್ಲಿ ತುಂಬಾ ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡಿದೀನಿ, 3 marks ಮಾಡ್ತೀನಿ. ಅಲ್ಲಿಗೆ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಈ ಚಾಪ್ಟರ್. ಸೊ ಏನು ಇಷ್ಟು ಮಾಡೋ ಅಷ್ಟನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. 1 mark ಯಾವ್ದು ಇದ್ರಲ್ಲಿ ಇರುವಂತಹ ಕ್ವಶನ್ಸ್ ಅಲ್ಲಿ ಸಹ ಬರೋದು ಎಕ್ಸಾಮಿಗೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿ ಕನ್ಸಿಡರ್ ಮಾಡಿ ಜಾಸ್ತಿ ಸ್ಟಡಿ ಮಾಡಿ ಇದನ್ನೇ, ಸೊ ದಟ್ ಜಾಸ್ತಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ 3 marks ಜೊತೆ 3 ಮತ್ತೆ 5 marks ಜೊತೆ ಬರ್ತೀನಿ. ನಮಸ್ಕಾರ.